ಜೈ ಹಿಂದ್ ಸ್ನೇಹಿತರೆ, ಕರ್ನಾಟಕ ಭೂಗೋಳಶಾಸ್ತ್ರದ ಮ್ಯಾರಥಾನ್ ಕ್ಲಾಸ್ ಅನ್ನು ತಗೊಂಡು ಬಂದಿದ್ದೀವಿ. ಸೊ ಕರ್ನಾಟಕದಲ್ಲಿ ಪರೀಕ್ಷೆ ಬರೆಯುವ ಪ್ರತಿಯೊಬ್ಬರು ನೋಡಲೇಬೇಕಾದ ಸೆಷನ್ ಇದು. ಯಾಕಂದ್ರೆ ಈ ಸೆಷನ್ ಅಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರವನ್ನ ಬಹಳ ಪ್ರಮುಖವಾಗಿ 8 ವಿಭಾಗಗಳನ್ನಾಗಿ ಮಾಡಿಕೊಂಡು ಕಂಪ್ಲೀಟ್ ಆನ್ಸರ್ನ ಇನ್ಫಾರ್ಮೇಶನ್ ಜೊತೆಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ಕರ್ನಾಟಕದ ಭೂಸ್ವರೂಪ ಮತ್ತು ಭೂವಿಜ್ಞಾನ, ನದಿ ವ್ಯವಸ್ಥೆ ಮತ್ತು ಜಲಾನಯನ ಪ್ರದೇಶ, ಹವಾಮಾನ, ಮಣ್ಣು ಮತ್ತು ಕೃಷಿ ಹವಾಮಾನ ವಲಯಗಳು, ಅರಣ್ಯ, ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಧಾಮಗಳು, ಖನಿಜ, ಕೈಗಾರಿಕೆ, ಇಂಧನ ಸಂಪನ್ಮೂಲ, ಜನಸಂಖ್ಯಾ ಶಾಸ್ತ್ರ ಮತ್ತು ಸಾರಿಗೆ, ನೀರಾವರಿ ಮತ್ತು ಯೋಜನೆ ಮತ್ತು ಗಡಿ ಪ್ರದೇಶಗಳು, ವೆರಿ ಇಂಪಾರ್ಟೆಂಟ್ಲಿ ಡೈನಾಮಿಕ್ ಜಿಯೋಗ್ರಫಿ ಕ್ವಶನ್ಸ್, ಸಂಕೀರ್ಣ ಭೂಗೋಳಶಾಸ್ತ್ರ ಪ್ರಶ್ನೆಗಳು. ಸೊ ಒಂದಕ್ಕಿಂತ ಒಂದು ಪ್ರಶ್ನೆ ಸೂಪರ್ ಇದೆ ಸ್ನೇಹಿತರೆ. ಸಂಪೂರ್ಣ ವಿವರವನ್ನು ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೆ ಈ ಒಂದು ಸೆಷನ್ನ PDF ಕೂಡ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. PDF ಕೂಡ ಲಭ್ಯ ಇದೆ. ಸೊ ಸೆಷನ್ ಪ್ರಾರಂಭದಿಂದ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿದೆ. ಮೊದಲ ಪ್ರಶ್ನೆ ಕರ್ನಾಟಕದ ಭೂವಿಜ್ಞಾನ ಮತ್ತು ಭೂ ಸ್ವರೂಪಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಶುರು ಆಗ್ತವೆ. ಜಿಯಾಲಜಿ ಅಂಡ್ ಜಿಯೋಮಾರ್ಫಾಲಜಿ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಫಸ್ಟ್ ಕ್ವೆಶ್ಚನ್, ಧಾರವಾಡ ಶಿಲಾಸ್ತರದ ಅತ್ಯಂತ ಹಳೆಯ ಸುಪ್ರಾಕ್ರಸ್ಟಲ್ ಸರಣಿ ಯಾವುದು? ಇದು ಪ್ರಮುಖವಾಗಿ ಅಲ್ಟ್ರಾ ಮ್ಯಾಫಿಕ್ ಮತ್ತು ಮ್ಯಾಫಿಕ್ ರಾಕ್ಸ್ ಅನ್ನ ಹೊಂದಿರುವಂತದ್ದು. ಸೊ ದ ರೈಟ್ ಆನ್ಸರ್ ಇಸ್ ಸಗೂರು ಸರಣಿ, ಸಗೂರು ಗ್ರೂಪ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಎಲ್ಲಾ ಪ್ರಶ್ನೆಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಟಫೆಸ್ಟ್ ಕ್ವಶನ್ ನ ತಗೊಂಡು ಬಂದಿದ್ದೀವಿ. ಸೊ ನೋಡಿ ಸ್ನೇಹಿತರೆ, ಸಗೂರು ಸರಣಿ ಇದೆಯಲ್ಲ, ಇದು ಕರ್ನಾಟಕದ ಧಾರವಾಡ ಕ್ರೆಟಾನಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ? ಧಾರವಾಡ ಕ್ರೆಟಾನಲ್ಲಿ ಕಂಡು ಬರುತ್ತೆ. 1 ಪಾಯಿಂಟ್. ಇದು ಸುಮಾರು 3.1ರಿಂದ 3.3 ಬಿಲಿಯನ್ ವರ್ಷದಷ್ಟು ಹಳೆಯದು. ಬಿಲಿಯನ್ ವರ್ಷ ಹಳೆಯದು. ಈ ಸರಣಿ ಪ್ರಮುಖವಾಗಿ ಅಲ್ಟ್ರಾಮ್ಯಾಫಿಕ್, ಮ್ಯಾಫಿಕ್ ಮತ್ತು ಹಸಿರು ಶಿಲೆಗಳ ಸಂಕೀರ್ಣವನ್ನು ಹೊಂದಿದೆ. ದಕ್ಷಿಣ ಕರ್ನಾಟಕದ ಮೈಸೂರು ಮತ್ತು ಹಾಸನ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕೂಡ ಇದು ಹರಡಿಕೊಂಡಿದೆ. ಇನ್ನು ಭಾರತದ ವೈಜ್ಞಾನಿಕ ಇತಿಹಾಸದಲ್ಲಿ ಭೂಮಿಯ ಆರಂಭಿಕ ಪದರ ನಿರ್ಮಾಣವನ್ನು ಅಧ್ಯಯನ ಮಾಡಲು ಬಹಳ ಪ್ರಮುಖ ಆಧಾರಗಳಾಗಿವೆ. ವೆರಿ ಇಂಪಾರ್ಟೆಂಟ್ಲಿ, ಏನಕ್ಕೆ ಈ ಸಗೂರು ಸರಣಿ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ಭಾರತದ ಭೂವೈಜ್ಞಾನಿಕ ಇತಿಹಾಸದಲ್ಲಿ ಭೂಮಿಯ ಆರಂಭಿಕ ಪದರ ನಿರ್ಮಾಣದ ಅಧ್ಯಯನಕ್ಕೆ, ಭೂಮಿಯ ಆರಂಭದ ಪದರ ನಿರ್ಮಾಣದ ಅಧ್ಯಯನಕ್ಕೆ ಈ ಸಗೂರು ಸರಣಿ ಬಹಳ ಪ್ರಮುಖವಾಗುತ್ತೆ. ಸೆಕೆಂಡ್ ಕ್ವಶನ್, ಕರ್ನಾಟಕವನ್ನ ಪೂರ್ವ ಮತ್ತು ಪಶ್ಚಿಮ ಧಾರವಾಡ ಕ್ರೆಟಾನ್ ಎಂದು ವಿಭಜಿಸುವ ಪ್ರಮುಖ ಭೌಗೋಳಿಕ ರಚನೆ ಬ್ಯಾಥೋಲಿತ್ ಯಾವುದು? ರೈಟ್ ಆನ್ಸರ್ ಇಸ್ ಕ್ಲೋಸ್ ಪೇಟ್ ಗ್ರಾನೈಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕ್ಲೋಸ್ ಪೇಟ್ ಗ್ರಾನೈಟ್. ಸ್ನೇಹಿತರೆ, ಇದರ ಬಗ್ಗೆ ಹೇಳೋದಾದ್ರೆ, ಕ್ಲೋಸ್ ಪೇಟ್ ಗ್ರಾನೈಟ್ ಎಂಬುದು ಕರ್ನಾಟಕದ ಆದ್ಯಂತ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 500 ಕಿಲೋಮೀಟರ್ ಉದ್ದಕ್ಕೆ ಹರಡಿದೆ. 500 ಕಿಲೋಮೀಟರ್ ಉತ್ತರದಿಂದ ದಕ್ಷಿಣಕ್ಕೆ ಹರಡಿದೆ. ಉತ್ತರದಿಂದ ದಕ್ಷಿಣಕ್ಕೆ ಹರಡಿರುವಂಥದ್ದು ಕ್ಲೋಸ್ ಪೇಟ್ ಗ್ರಾನೈಟ್. ಇದು ರಾಜ್ಯದ ರಾಯಚೂರು, ಬಳ್ಳಾರಿ, ತುಮಕೂರು ಮತ್ತು ರಾಮನಗರ ಜಿಲ್ಲೆಯ ಮೂಲಕ ಹಾದು ಹೋಗುತ್ತೆ. ಎಲ್ಲೆಲ್ಲಿ ಕೇಳಿದ್ರೆ, ಬಳ್ಳಾರಿ, ತುಮಕೂರು, ರಾಮನಗರ ಮತ್ತೆ ರಾಯಚೂರು. ರಾಯಚೂರಿಂದ ಶುರು ಆಗುತ್ತೆ. ರಾಯಚೂರು, ಬಳ್ಳಾರಿ, ತುಮಕೂರು, ರಾಮನಗರ ಜಿಲ್ಲೆಯ ಮೂಲಕ ಹಾದು ಹೋಗುತ್ತೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕಂಡುಬರುವ ಡೆಕ್ಕನ್ ಟ್ರಾಪ್ಸ್ ಪ್ರಮುಖವಾಗಿ ಯಾವ ವಿಧದ ಬೆಸಾಲ್ಟ್ ಶಿಲೆಯಿಂದ ಕೂಡಿದೆ? ರೈಟ್ ಆನ್ಸರ್ ಇಸ್ ಥೋಲಿಟಿಕ್ ಬೆಸಾಲ್ಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಥೋಲಿಟಿಕ್ ಬೆಸಾಲ್ಟ್. ಉತ್ತರ ಕರ್ನಾಟಕದ ಬೆಳಗಾವಿ, ವಿಜಯಪುರ, ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಇದನ್ನು ಹರಡಿಕೊಂಡಿದೆ. ಎಲ್ಲೆಲ್ಲಿ? ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ, ಹಾಗೇನೆ ವಿಜಯಪುರ, ಕಲಬುರ್ಗಿ ಮತ್ತು ಬೀದರ್ನಲ್ಲಿ ಹರಡಿದೆ. ಬೀದರ್ನಲ್ಲಿ ಥೋಲಿಟಿಕ್ ಬೆಸಾಲ್ಟ್ ಹರಡಿರೋದು. ಇದು ಡೆಕ್ಕನ್ ಟ್ರಾಪ್ಸ್ ಅಲ್ಲಿ ಹರಡಿರುವಂತಹ ಪ್ರಮುಖ ಬೆಸಾಲ್ಟ್ ಶಿಲೆಯಿಂದ ಕೂಡಿರುವಂಥದ್ದು. ಇದು ಸಿಲಿಕಾ ಅಂಶದಲ್ಲಿ ಸಾಧಾರಣವಾಗಿದ್ದು ಕಬ್ಬಿಣ ಮತ್ತು ಮೆಗ್ನೀಷಿಯಂ ಆಕ್ಸೈಡ್ ಹೆಚ್ಚಾಗಿ ಇದರಲ್ಲಿ ಸಮೃದ್ಧವಾಗಿರುತ್ತೆ. ಥೋಲಿಟಿಕ್ ಬೆಸಾಲ್ಟ್ ಅಲ್ಲಿ ಏನೇನು ಸಮೃದ್ಧವಾಗಿರುತ್ತೆ ಕೇಳಿದ್ರೆ
ಕಬ್ಬಿಣ ಮತ್ತು ಮೆಗ್ನೀಷಿಯಂ ಆಕ್ಸೈಡ್ ಯಥೇಚ್ಛವಾಗಿರುತ್ತೆ. ಸುಣ್ಣದ ಕಲ್ಲುಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸುಣ್ಣದ ಕಲ್ಲು ಅಥವಾ ಲೈಮ್ ಸ್ಟೋನ್ ಮತ್ತು ಶೇಲ್ ನಿಕ್ಷೇಪಗಳಿಗೆ ಪ್ರಸಿದ್ಧವಾಗಿರುವ ಉತ್ತರ ಕರ್ನಾಟಕದ ಭೀಮಾ ಸರಣಿ ಯಾವ ಭೌಗೋಳಿಕ ವ್ಯವಸ್ಥೆಗೆ ಸಮಕಾಲೀನವಾಗಿದೆ? ರೈಟ್ ಆನ್ಸರ್ ಇಸ್ ವಿಂಧ್ಯನ್ ವ್ಯವಸ್ಥೆ ಅಥವಾ ಕರ್ನೂಲ್ ವ್ಯವಸ್ಥೆಗೆ ಸಮಕಾಲೀನ ಕಾಲಘಟ್ಟದ್ದಿದು. ನೋಡಿ, ಉತ್ತರ ಕರ್ನಾಟಕದ ಕಲಬುರಗಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದು ಹರಡಿದೆ. ಈ ಒಂದು ಮಣ್ಣಿನ ಒಂದು ಪ್ರಕಾರ ಸುಣ್ಣದ ಕಲ್ಲು ಲೈಮ್ ಸ್ಟೋನ್ ಎಲ್ಲೆಲ್ಲಿ? ಕಲಬುರಗಿ ಮತ್ತು ಬಾಗಲಕೋಟೆಯಲ್ಲಿ ಹರಡಿರೋದು ಭೀಮಾ ಸರಣಿ ಅಂತ ನಾವಿಂದು ಕರಿತೀವಿ. ಪ್ರಮುಖವಾಗಿ ಪ್ರೊಟೆರೋಜೋಯಿಕ್ ಜಲನಯನ ಪ್ರದೇಶವಾಗಿದೆ ಇದು. ಹಾಗೇನೆ ಇದು ಇಲ್ಲಿ ಅತಿ ಹೆಚ್ಚು ಅತ್ಯುತ್ತಮ ದರ್ಜೆಯ ಸುಣ್ಣದ ಕಲ್ಲು ಮತ್ತು ಶೇಲ್ ನಿಕ್ಷೇಪಗಳು ಕೂಡ ಇದೆ. ಇವು ಸಮುದ್ರ ಅಥವಾ ದೊಡ್ಡ ಸರೋವರಗಳ ತಳದಲ್ಲಿ ಹೂಳು ಶೇಖರಣೆಯಾಗಿ ದಶಲಕ್ಷ ವರ್ಷಗಳ ನಂತರ ಶಿಲೆಯಾಗಿ ಮಾರ್ಪಟ್ಟಿರುವಂಥದ್ದು. ನೋಡಿ, ಸ್ಥಳೀಯವಾಗಿ ಸಿಮೆಂಟ್ ಉದ್ಯಮಕ್ಕೆ ಬೇಕಾಗುವ ಕಚ್ಚಾ ವಸ್ತು ಕೂಡ ಈ ಭೀಮಾ ಸರಣಿಯ ಪಾತ್ರ ಬಹಳ ದೊಡ್ಡದಿದೆ. ಸುಣ್ಣದ ಕಲ್ಲು ಇರೋದ್ರಿಂದ ಏನ್ ಸಿಗತ್ತೆ ಇಲ್ಲಿ? ಸಿಮೆಂಟ್ಗೆ ಕಚ್ಚಾ ವಸ್ತು ಆಗಿದೆ. ಸಿಮೆಂಟ್ಗೆ ಪ್ರಮುಖ ಕಚ್ಚಾ ವಸ್ತು. ಕರ್ನಾಟಕದ ಪೆನಿನ್ಸುಲಾರ್ ನೈನ್ತ್ PGC ಪೆನಿನ್ಸುಲಾರ್ ನೈಸಿಕ್ ಕಾಂಪ್ಲೆಕ್ಸ್ ಪ್ರಮುಖವಾಗಿ ಯಾವ ಶಿಲಾ ಸಂಕೀರ್ಣದಿಂದ ಮಾಡಲ್ಪಟ್ಟಿದೆ? ರೈಟ್ ಆನ್ಸರ್ ಇಸ್ ಟೋನಾಲೈಟ್, ಟ್ರಾನ್ಸಮೈಟ್, ಗ್ಯಾನೋಡರೈಟ್, TTG ಸೂಟ್ ಅಂತ ನಾವಿಂದು ಕರಿತೀವಿ. ಸ್ನೇಹಿತರೆ, ಈ ಶಿಲಾ ಸಂಕೀರ್ಣ ಇದೆಯಲ್ಲ, ಇದು ಭಾರತದ ದಕ್ಷಿಣ ಪರ್ಯಾಯ ದ್ವೀಪದ ಅತ್ಯಂತ ಹಳೆಯ ತಳಹದಿಯಾಗಿದೆ. ಇದು ಪ್ರಮುಖವಾಗಿ ಟೋನಾಲೈಟು, ಟ್ರ್ಯಾಂಡಮೈಟು ಮತ್ತು ಗ್ರಾಂಡೋರೈಟ್ ಎಂಬ 3 ವಿಧದ ಆಮ್ಲೀಯ ಶಿಲೆಗಳಿಂದ ಆಗಿದೆ. ಆಮ್ಲೀಯ ಶಿಲೆಗಳಿಂದ ಆಗಿರುವಂಥದ್ದು. ಕರ್ನಾಟಕದ ಕರಾವಳಿ ತೀರ ಭೌಗೋಳಿಕವಾಗಿ ಯಾವ ವಿಧದ ಕರಾವಳಿಗೆ ಉದಾಹರಣೆಯಾಗಿದೆ? ರೈಟ್ ಆನ್ಸರ್ ಇಸ್ ಮುಳುಗಡೆಯಾದ ಕರಾವಳಿ, ಅಂದ್ರೆ ಸಬ್ಮರ್ಜ್ಡ್ ಡ್ರೋನ್ಡ್ ಕೋಸ್ಟ್ ಲೈನ್ ಅಂತ ನಾವಿನ್ನು ಕರಿತೀವಿ. ಇದನ್ನು ಸ್ವಲ್ಪ ವಿವರಣಾತ್ಮಕವಾಗಿ ನೋಡೋದಾದ್ರೆ, ಕರ್ನಾಟಕಕ್ಕೆ ಸುಮಾರು 320 ಕಿಲೋಮೀಟರ್ ಉದ್ದದ ಕರಾವಳಿ ಇದೆ. 320 ಕಿಲೋಮೀಟರ್ ಕರಾವಳಿ ಇದೆ. ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟು ಅಂತೇಳಿ. 320 ಕಿಲೋಮೀಟರ್ ಕರಾವಳಿ ಗೊತ್ತಿರಲಿ. ಭೌಗೋಳಿಕವಾಗಿ ಇದನ್ನ ಮುಳುಗಡೆಯಾದ ಕರಾವಳಿ ಅಂತೇಳಿ ಕರೀತಾರೆ. ಯಾಕಂದ್ರೆ ಕಳೆದ ಹಿಮಯುಗದ ನಂತರ ಸಮುದ್ರದ ನೀರಿನ ಮಟ್ಟವು ಜಾಗತಿಕವಾಗಿ ಏರಿಕೆ ಆದಾಗ ಕರಾವಳಿ ತಗ್ಗು ಪ್ರದೇಶದಲ್ಲಿ ನೀರಿನಲ್ಲಿ ಮುಳುಗಡೆ ಆಗ್ತವೆ. ಇದರ ಪರಿಣಾಮವಾಗಿ ನೇತ್ರಾವತಿ, ಶರಾವತಿ, ಕಾಳಿ ಅಂತ ವಿಶಾಲ ನದಿ ಮುಖಜ ಭೂಮಿಗಳು ಸೃಷ್ಟಿಯಾಗ್ತವೆ. ಮತ್ತು ಕರಾವಳಿ ಉದ್ದಕ್ಕೂ ಕಡಿದಾದ ಪರ್ವತ ಅಂಚುಗಳು, ರಿಯಾಸ್ ಮಾದರಿಯ ನದಿ ಕಣಿವೆಗಳು ಸಾಕ್ಷಿಯಾಗಿದ್ದಾವೆ. ಇದಕ್ಕೆ ಸಾಕ್ಷಿ ಏನು ಕೇಳಿದ್ರೆ, ಕಡಿದಾದ ಪರ್ವತ ಅಂಚು ಮತ್ತು ರಿಯಾಸ್ ಮಾದರಿಯ ನದಿ ಕಣಿವೆ. ನದಿ ಕಣಿವೆಯಿಂದ ನಮಗೆ ಸ್ಪಷ್ಟವಾಗೋದೇನು ಕೇಳಿದ್ರೆ, ಕರ್ನಾಟಕದ ಕರಾವಳಿ ಮುಳುಗಡೆಯಾದ ಕರಾವಳಿಯ ಒಂದು ವಿಧಕ್ಕೆ ಸೇರುತ್ತೆ ಅಂತ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಶಿಖರ ಪಶ್ಚಿಮ ಘಟ್ಟಗಳ ಯಾವ ನಿರ್ದಿಷ್ಟ ಪರ್ವತ ಶ್ರೇಣಿಯ ಭಾಗವಾಗಿದೆ? ರೈಟ್ ಆನ್ಸರ್ ಇಸ್ ಬಾಬಾ ಬುಡನ್ಗಿರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಳ್ಳಯ್ಯನಗಿರಿ ಪರ್ವತ ಶ್ರೇಣಿ ಬಾಬಾ ಬುಡನ್ಗಿರಿ ಪರ್ವತ ಶ್ರೇಣಿಯ ಭಾಗದಲ್ಲಿ ಬರುವಂತಹ ಒಂದು ಪ್ರಮುಖ ಬೆಟ್ಟ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಹರಡಿರುವ ಪರ್ವತ ಸಾಲನ್ನ ಬಾಬಾ ಬುಡನ್ ಶ್ರೇಣಿ ಅಥವಾ ಚಂದ್ರದ್ರೋಣ ಪರ್ವತ ಅಂತ ಕರಿತೀವಿ. ಮುಳ್ಳಯ್ಯನಗಿರಿ ಎಲ್ಲಿರುತ್ತೆ? ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ. ಇದು ಅರ್ಧ ಚಂದ್ರಾಕೃತಿಯಲ್ಲಿ ಹರಡಿದೆ. ಅರ್ಧ ಚಂದ್ರಾಕೃತಿಯಲ್ಲಿ ಹರಡಿದೆ. ಇದರ ಅತ್ಯುನ್ನತ ಶಿಖರ ಮುಳ್ಳಯ್ಯನಗಿರಿ. ಸಮುದ್ರ ಮಟ್ಟದಿಂದ ನೋಡಿ, ಮುಳ್ಳಯ್ಯನಗಿರಿ ಎತ್ತರ ಎಷ್ಟು? ಅವು ಬೆಟ್ಟ ಪರ್ವತ ಶ್ರೇಣಿಗಳ ಎತ್ತರ ನೋಡ್ಬೇಕಾದ್ರೆ ಸಮುದ್ರ ಮಟ್ಟದಿಂದ ಅಳಿತೀವಿ. ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರ ಇದೆ ಅಂತೇಳಿ, ಸಮುದ್ರ ಮಟ್ಟದಿಂದ 1930 ಮೀಟರ್ ಎತ್ತರ ಇರುವಂಥದ್ದು. ಇದು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಕರ್ನಾಟಕದಲ್ಲಿ ನೋಡಿ, ಇದರಲ್ಲಿ ಬಹಳ ಪ್ರಮುಖವಾಗಿ ಮೊದಲ ಬಾರಿಗೆ ಕಾಫಿ ಬೆಳೆದ ಐತಿಹಾಸಿಕ ಹಿನ್ನೆಲೆ ಇದೆ. ಇಲ್ಲಿ ಮೊದಲು ಕಾಫಿ ಬೆಳೆಯಲಾಯಿತು.
ನೋಡಿ. ಅದಕ್ಕೆ ಬಾಬಾ ಬುಡನ್ಗಿರಿ ಅನ್ನುವಂಥ ಹೆಸರಿರೋದು. ಬಾಬಾ ಬುಡನ್ ಎನ್ನುವಂತಹ ಸುಫಿ ಸಂತ ಇಲ್ಲಿಗೆ ಕಾಫಿ ತಂದು ಬೆಳಿತಾನೆ ಎನ್ನುವಂಥ ಒಂದು ಐತಿಹ್ಯ ಕೂಡ ಇದೆ. ದಕ್ಷಿಣ ಕನ್ನಡದ ಕರಾವಳಿ ಬಯಲನ್ನು ಹಾಸನ ಬೆಂಗಳೂರು ಪ್ರಸ್ಥಭೂಮಿಗೆ ಸಂಪರ್ಕಿಸುವ ಪಶ್ಚಿಮ ಘಟ್ಟಗಳ ಪ್ರಮುಖ ಘಾಟ್ ಯಾವುದು? ರೈಟ್ ಆನ್ಸರ್ ಇಸ್ ಶಿರಾಡಿ ಘಾಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನು? ಶಿರಾಡಿ ಘಾಟ್. ಶಿರಾಡಿ ಘಾಟ್ ಇದೆಯಲ್ಲ, ಇದು ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಪ್ರಮುಖ ಮತ್ತು ಆಯಕಟ್ಟಿನ ರಸ್ತೆ ಕಣಿವೆ ಮಾರ್ಗ. ಇದು ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಹಾಸನ ಮತ್ತು ಬೆಂಗಳೂರು ನಗರಗಳಿಗೆ ನೇರವಾಗಿ ಸಂಪರ್ಕಿಸುತ್ತೆ. ದಕ್ಷಿಣ ಕನ್ನಡದ ಕರಾವಳಿಯನ್ನು ಹಾಸನ ಮತ್ತು ಬೆಂಗಳೂರಿನ ಪ್ರಸ್ಥಭೂಮಿಗೆ ಸಂಪರ್ಕಿಸುತ್ತೆ. ಇಲ್ಲಿ ವಿಶೇಷವಾಗಿ NH ರಾಷ್ಟ್ರೀಯ ಹೆದ್ದಾರಿ 75 ಇದೆ. NH 75 ಇದೆ. ಆ್ಯಕ್ಚುಲಿ ಇದಕ್ಕೆ ಮೊದಲು NH 48 ಅಂತ ಕರಿತಾ ಇದ್ರು. ಈಗ ಹೊಸದಾಗಿ NH 75 ಅಂತೇಳಿ ಹೆಸರಿಡಲಾಗಿದೆ. ಮಳೆಗಾಲದಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಮಂಗಳೂರಿನಿಂದ ಬಂದರಿಂದ ಸರಕುಗಳು ಒಳಗನಾಡಿಗೆ ಸಾಗಿಸಲು ಈ ಘಾಟ್ ಆರ್ಥಿಕವಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವ ಒಂದು ಘಾಟ್ ಆಗಿದೆ. ಕರ್ನಾಟಕದ ಮಲೆನಾಡ್ ಪ್ರದೇಶ ಸರಾಸರಿ ಪಶ್ಚಿಮದಿಂದ ಪೂರ್ವಕ್ಕಿರುವ ಅಗಲ ಎಷ್ಟು? ರೈಟ್ ಆನ್ಸರ್ ಈಸ್ 50 ರಿಂದ 75 ಕಿಲೋಮೀಟರ್ ಅಗಲ ಇದೆ. 50 to 75 ಕಿಲೋಮೀಟರ್ ಆವರೇಜ್ ವಿಡ್ತ್ ಆಫ್ ಮಲೆನಾಡ್ ಅಂತ ನಾವೇನು ಹೇಳ್ಬೋದು. ಸೊ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಪೂರ್ವದ ಇಳಿಜಾರು ಮತ್ತು ಒಳನಾಡಿನ ಪ್ರಸ್ಥಭೂಮಿಯ ನಡುವಿನ ಪ್ರದೇಶ ಮಲೆನಾಡ್ ಅಂತ ಕರಿತೀವಿ. ಈ ಪಟ್ಟಿ ಉತ್ತರದ ಖಾನಾಪುರದಿಂದ ದಕ್ಷಿಣದ ಕೊಡಗಿನವರೆಗೆ ಹಬ್ಬಿದೆ. ಮಲೆನಾಡು ಎಲ್ಲಿಂದ ಎಲ್ಲಿವರೆಗಿದೆ? ಉತ್ತರದ ಖಾನಾಪುರದಿಂದ ದಕ್ಷಿಣದ ಕೊಡಗು. ದಕ್ಷಿಣ ಕೊಡಗಿನವರೆಗೆ 50 ರಿಂದ 75 ಕಿಲೋಮೀಟರ್ ಅಗಲವನ್ನು ಹೊಂದಿರುವಂಥದ್ದು. ಇದು ಅರೆ ನಿತ್ಯ ಹರಿದ್ವರ್ಣ ಮತ್ತು ಆರ್ದ್ರ ಪತನಶೀಲ ಅರಣ್ಯಗಳಿಂದ ಆವೃತವಾಗಿದೆ. ಅತಿ ಹೆಚ್ಚು ಮಳೆ ಕೂಡ ಇಲ್ಲಿ ಆಗತ್ತೆ. ಆಗುಂಬೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಆಗುಂಬೆ ಇದೇ ಮಲೆನಾಡಲ್ಲಿರುವಂಥದ್ದು. ನಮಗೆ ತುಂಬ ಹತ್ತಿರದ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಈ ಮಲೆನಾಡು ಭಾಗದಲ್ಲಿ ಬರುತ್ತೆ. ಹೇಮಾವತಿ ನದಿಗೆ ನಿರ್ಮಿಸಲಾಗಿರುವ ಗೋರೂರು ಅಣೆಕಟ್ಟು ಕರ್ನಾಟಕದ ಯಾವ ಭೌಗೋಳಿಕ ವಲಯದಲ್ಲಿದೆ? ರೈಟ್ ಆನ್ಸರ್ ಇಸ್ ದಕ್ಷಿಣ ಮೈದಾನ ವಲಯ. ದಕ್ಷಿಣ ಮೈದಾನ ವಲಯದಲ್ಲಿ ಇರುವಂಥದ್ದು. ಇಲ್ಲಿ ಹಾಸನ ಜಿಲ್ಲೆಯ ಗೋರೂರು ಎಂಬಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಇದೆ ಈ ಗೋರೂರು ಅಣೆಕಟ್ಟು. ಗೋರೂರು ಇರುವ ಭೌಗೋಳಿಕ ಪ್ರದೇಶದ ಕರ್ನಾಟಕದ ದಕ್ಷಿಣ ಮೈದಾನ ಅಥವಾ ದಕ್ಷಿಣ ಪ್ರಸ್ಥಭೂಮಿಯ ವ್ಯಾಪ್ತಿಗೆ ಬರುತ್ತೆ. ವಿಶೇಷವಾಗಿ ಮಲೆನಾಡು ಪ್ರದೇಶದಿಂದ ಹರಿದು ಬರುವ ನದಿ ಮೈದಾನ ಪ್ರದೇಶವನ್ನು ಪ್ರವೇಶಿಸುವ ಜಾಗದಲ್ಲಿ ಈ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದು ಹಾಸನ, ಮಂಡ್ಯ, ಮೈಸೂರಿಗೆ ತುಂಬ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸುತ್ತೆ. ಹೇಮಾವತಿ ನದಿಯಿಂದ ಲಾಭ ಪಡೆಯುವ ಜಿಲ್ಲೆಗಳು ಅಂತ ಕೇಳ್ಬೋದು. ನೋಡಿ, ಹಾಸನ, ಮಂಡ್ಯ ಮತ್ತು ಮೈಸೂರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಂದಿ ಬೆಟ್ಟಗಳು ಭೌಗೋಳಿಕವಾಗಿ ಯಾವ ರೀತಿಯ ಭೂಸ್ವರೂಪ, ಲ್ಯಾಂಡ್ ಫಾರ್ಮ್ಗೆ ಉದಾಹರಣೆಯಾಗಿದೆ? ರೈಟ್ ಆನ್ಸರ್ ಈಸ್ ಇನ್ಸೆಲ್ಬರ್ಗ್ ಅಂತ ಕರಿತೀವಿ. ಮೊನಾಡ್ನಾಕ್ ಅಂತ ಇದನ್ನ ಕರಿತೀವಿ. ಈ ಒಂದು ಭೂಸ್ವರೂಪ ಇನ್ಸೆಲ್ಬರ್ಗ್ ಅಥವಾ ಮೊನಾಡ್ನಾಕ್. ಇದು ಭೌಗೋಳಿಕವಾಗಿ ಬಹಳ ಸಾವಿರಾರು ವರ್ಷಗಳ ನಿರಂತರ ಗಾಳಿ ಮತ್ತು ಮಳೆಯ ಸವತಕ್ಕೆ ಒಳಗಾಗದ ಗಟ್ಟಿ ಗ್ರಾನೈಟ್ ಶಿಲೆಯ ಒಂಟಿ ಪರ್ವತದಂತೆ ಮೇಲೆದ್ದು ನಿಂತಿರುತ್ತೆ. ಗ್ರಾನೈಟ್ನ ಒಂಟಿ ಪರ್ವತ ಅಂತ ನಾವು ಕರಿಬಹುದು. ಪರ್ವತದಂತೆ ಇದು ಎದ್ದು ನಿಂತಿರುವಂಥದ್ದು. ಸಾಮಾನ್ಯವಾಗಿ ಇದು ಮೇಲ್ಭಾಗ ದುಂಡಾಗಿದ್ದು ಕಡಿದಾದ ಪಾರ್ಶ್ವಗಳನ್ನು ಹೊಂದಿರುತ್ತೆ. ಇಡೀ ಮೈಸೂರು ಪ್ರಸ್ಥಭೂಮಿಯಲ್ಲಿ ಇಂತಹ 100 ಗ್ರಾನೈಟ್ ಪರ್ವತಗಳನ್ನು ನಾವು ಕಾಣಬಹುದು. ಇನ್ನು ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳು ಅರಬ್ಬಿ ಸಮುದ್ರ ಸೇರುವ ಮುನ್ನ ಯಾವ ಕರಾವಳಿ ನಗರದ ಬಳಿ ಪ್ರಮುಖ ನದಿ ಮುಖವನ್ನು ಎಸ್ಚುರಿ ಅಂತ ನಾವು ಕರಿತೀವಲ್ಲ, ಇದನ್ನ ಸೃಷ್ಟಿ ಮಾಡುತ್ತೆ? ಸರಿಯಾದ ಉತ್ತರ ಮಂಗಳೂರು ನಗರದ ಹತ್ತಿರ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನದಿಗಳು ನೇತ್ರಾವತಿ ಮತ್ತು ಕುಮಾರಧಾರ ಒಟ್ಟಾಗಿ ಮಂಗಳೂರು ನಗರದ ಸಮೀಪ ಭೇಟಿಯಾಗ್ತವೆ. ಇವೆರಡೂ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುವ ಮುನ್ನ ಬಂಗ್ರಕೂಳೂರು ಮತ್ತು ದಕ್ಕೆಯ ಬಳಿ ವಿಶಾಲ ನದಿ ಮುಖವನ್ನು ಸೃಷ್ಟಿಸುತ್ತೆ. ಎಲ್ಲಿ? ಬಂಗ್ರಕೂಳೂರು ಮತ್ತು ಧಕ್ಕೆಯ ಬಳಿ.
ನದಿ ಮುಖವನ್ನು ಸೃಷ್ಟಿ ಮಾಡುತ್ತೆ ಇವೆರಡೂ ನದಿಗಳು ಸೇರಿಕೊಂಡು. ಆಕ್ಚುಲಿ ಉಬ್ಬರ ಬೆಳೀತದ ಸಮಯದಲ್ಲಿ ಸಮುದ್ರದ ಉಪ್ಪು ನೀರು ಮತ್ತು ನದಿ ನೀರಿನ ಸಿಹಿ ನೀರು ಇಲ್ಲಿ ಅದ್ಭುತವಾಗಿ ಮಿಶ್ರಣ ಕೂಡ ಆಗುತ್ತೆ. ಪಶ್ಚಿಮ ಘಟ್ಟಗಳ ಯಾವ ಶಿಖರವನ್ನ ಬ್ರಿಟಿಷರು ಅದರ ವಿಶಿಷ್ಟ ಆಕಾರದಿಂದ ಹಾರ್ಸ್ ಫೇಸ್ ಅಂತ ಕರೀತಾ ಇದ್ರು? ಹೆಸರಲ್ಲೇ ಇದೆ. ರೈಟ್ ಆನ್ಸರ್ ಇಸ್ ಕುದುರೆ ಮುಖ. ಹಾರ್ಸ್ ಫೇಸ್ ಮೀನ್ಸ್ ಕುದುರೆ ಮುಖ. ಅದರ ಆಕಾರದನ್ನ ನೋಡಿಕೊಂಡು ಬ್ರಿಟಿಷ್ ಇಟ್ಟಿರುವ ಹೆಸರು ಇದು ಆಕ್ಚುಲಿ. ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿರುವಂತಹ ಕುದುರೆಮುಖ ಶಿಖರ ಸಮುದ್ರ ಮಟ್ಟದಿಂದ ಎತ್ತರ ನೋಡಿ, ಸಮುದ್ರ ಮಟ್ಟದಿಂದ 1892 ಮೀಟರ್ ಇದೆ. ಆಕ್ಚುಲಿ ಅರಬ್ಬಿ ಸಮುದ್ರದ ಕಡೆಯಿಂದ ಬರುವ ಹಡಗುಗಳಿಗೆ ಈ ಒಂದು ಶಿಖರದ ಮೇಲ್ಭಾಗ ಕುದುರೆ ಮುಖದ ರೀತಿ ಕಾಣಿಸ್ತಾ ಇತ್ತು. ಹಾಗಾಗಿ ಹಾರ್ಸ್ ಫೇಸ್ ಪೀಕ್ ಅಂತೇಳಿ ಬ್ರಿಟಿಷರು ಅದನ್ನು ದಾಖಲಿಸ್ತಾರೆ. ಹಾರ್ಸ್ ಫೇಸ್ ಪೀಕ್ ಅಂತ. ಭೌಗೋಳಿಕವಾಗಿ ಚಿತ್ರದುರ್ಗದ ಶಿಸ್ಟ್ ಬೆಲ್ಟ್ ಯಾವ ಖನಿಜಯುಕ್ತ ಕಡಿದಾದ ರೇಖೀಯ ರೇಂಜುಗಳಿಗೆ ಪ್ರಸಿದ್ಧವಾಗಿದೆ? ರೈಟ್ ಆನ್ಸರ್ ಇಸ್ ಬ್ರಾಂಡೆಡ್ ಐರನ್ ಫಾರ್ಮೇಶನ್ ಅಥವಾ ಶಿಲಾರೇಖೆಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚಿತ್ರದುರ್ಗದ ಶಿಸ್ಟ್ ಬೆಲ್ಟ್ ಎಂಬುದು ಮಧ್ಯ ಕರ್ನಾಟಕದಲ್ಲಿ ಹಾದು ಹೋಗುವ ಅತ್ಯಂತ ಪ್ರಮುಖ ಆರ್ಕಿಯನ್ ಯುಗದ ಹಸಿರು ಶಿಲೆ. ಆರ್ಕಿಯನ್ ಯುಗದ ಹಸಿರು ಶಿಲೆಯಾಗಿದೆ. ಆರ್ಕಿಯನ್ ಯುಗಕ್ಕೆ ಸೇರುತ್ತಿದ್ದು. ಇವುಗಳಲ್ಲಿ ಪರ್ಯಾಯವಾಗಿ ಕಾರ್ಡ್ಸ್, ಕಬ್ಬಿಣದ ಆಕ್ಸೈಡ್ ಪದರಗಳು ನೈಸರ್ಗಿಕವಾಗಿ ಜೋಡಣೆಯಾಗಿರುತ್ತೆ. ವಿಶೇಷವಾಗಿ ಚಿತ್ರದುರ್ಗ, ಹೊಸದುರ್ಗ, ಹೊಳಲ್ಕೆರೆಯಲ್ಲಿ ಇದನ್ನ ಈ ರೀತಿಯ ಭೂಸ್ವರೂಪ ನಾವು ಕಾಣುತ್ತೀವಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೊಸದುರ್ಗ, ಹೊಳಲ್ಕೆರೆ ಮತ್ತು ಚಿತ್ರದುರ್ಗದಲ್ಲಿ. ಉಡುಪಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಪ್ರಸ್ಥಭೂಮಿಗೆ ಸಂಪರ್ಕಿಸುವ ಅತ್ಯಂತ ಕಡಿದಾದ ಮತ್ತು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿರುವ ಘಾಟ್ ಯಾವುದು? ಸರಿಯಾದ ಉತ್ತರ ಆಗುಂಬೆ ಘಾಟ್. ಆಗುಂಬೆ ಘಾಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಆಗುಂಬೆ ಘಾಟ್ ಬಗ್ಗೆ ಹೇಳೋದಾದ್ರೆ ಇದು 14 ಅತ್ಯಂತ ಕಡಿದಾದಂತಹ ತಿರುವುಗಳನ್ನು ಹೊಂದಿದೆ. 14 ತಿರುವುಗಳು. ಈ ತಿರುವುಗಳಿಗೆ ವಿಶೇಷವಾಗಿ ಹೇರ್ ಪಿನ್ ತಿರುವು ಅಂತ ಕರಿತೀವಿ. ಹೇರ್ ಪಿನ್ ತಿರುವು. ಕರ್ನಾಟಕದ ಚಿರಾಪುಂಜಿ ಅಂತ ಕೂಡ ಕರಿತೀವಿ, ಹೈಯೆಸ್ಟ್ ಮಳೆ ಆಗೋದ್ರಿಂದ. ಕರ್ನಾಟಕದ ಚಿರಾಪುಂಜಿ ಅಂತ ಕೂಡ ಕರೆಯಲಾಗುತ್ತೆ. ಮತ್ತು ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕೂಡ ಕರೀತಾರೆ. ಹೆಚ್ಚಾಗಿ ಕಿಂಗ್ ಕೋಬ್ರಾ ಕಾಣಿಸ್ಕೊಳ್ಳುತ್ತೆ ಇಲ್ಲಿ. ದಕ್ಷಿಣ ಮೈದಾನ ಮತ್ತು ಉತ್ತರ ಮೈದಾನವನ್ನು ಪ್ರತ್ಯೇಕಿಸುವ ಕರ್ನಾಟಕದ ಭೌಗೋಳಿಕ ಗಡಿರೇಖೆಯಾಗಿ ಯಾವ ನದಿ ಕಣಿವೆಯನ್ನು ಪರಿಗಣಿಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ತುಂಗಭದ್ರಾ ವ್ಯಾಲಿ ಅಥವಾ ತುಂಗಭದ್ರಾ ನದಿ ಕಣಿವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಕರ್ನಾಟಕದ ವಿಶಾಲ ಮೈದಾನವನ್ನು 2 ಉತ್ತರ ಮತ್ತು ದಕ್ಷಿಣವಾಗಿ ವಿಂಗಡಣೆ ಮಾಡೋದು ಈ ತುಂಗಭದ್ರಾ ನದಿ ಕಣಿವೆ. ಪ್ರಕೃತಿ ದತ್ತವಾದ ಒಂದು ಗಡಿರೇಖೆಯಾಗಿದೆ ಇದು. ಇದು ವಿಶಾಲವಾದ ಕಪ್ಪು ಮಣ್ಣಿನ ಸಮತಟ್ಟಾದ ಒಣ ಬಯಲುಗಳಿಂದ ಕೂಡಿರುವಂಥದ್ದು. ನದಿಯ ದಕ್ಷಿಣ ಭಾಗಕ್ಕೆ ಕೆಂಪು ಮಣ್ಣಿನ ತರಂಗಾಂತರದ ಬಯಲು ಸೃಷ್ಟಿಯಾಗಿದೆ. ಇನ್ನು ಕರ್ನಾಟಕದ ಉತ್ತರದ ಮೈದಾನದಲ್ಲಿ ಕಂಡುಬರುವ ವಿಸ್ತಾರವಾದ ಕಪ್ಪು ಮಣ್ಣಿನ ಬಯಲುಗಳನ್ನು ಸ್ಥಳೀಯವಾಗಿ ಏನಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಎರೆಭೂಮಿ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಪ್ಪು ಮಣ್ಣಿನ ಭೂಮಿಯನ್ನು ಎರೆಭೂಮಿ ಅಂತ ಕರೀತಾರೆ. ಆಕ್ಚುಲಿ ಇದು ಉತ್ತರ ಕರ್ನಾಟಕದ ಬೆಳಗಾವಿ, ಧಾರವಾಡ, ಗದಗ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ವಿಶಾಲ ಬಯಲುಗಳಲ್ಲಿ ಹಬ್ಬಿದೆ. ಎಲ್ಲೆಲ್ಲಿ? ಬೆಳಗಾವಿ, ಧಾರವಾಡ, ಗದಗ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಒಂದು ಅಗಾಧವಾಗಿ ಹರಡ್ಕೊಂಡಿರುವಂಥದ್ದು. ಇದು ವಿಶೇಷವಾಗಿ ಹತ್ತಿ ಮಣ್ಣು ಬೆಳೆಯೋದಕ್ಕೆ, ಹತ್ತಿಯನ್ನು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಮಣ್ಣು ಲಾವಾ ಶಿವಲೆಗಳ ವಿಘಟನೆಯಿಂದಾಗಿದೆ ಅಂತ ಹೇಳ್ತಾರೆ. ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕಾರ್ಬೋನೇಟ್ ಸಮೃದ್ಧವಾಗಿದೆ. ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕಾರ್ಬೋನೇಟ್ ಸಮೃದ್ಧವಾಗಿರುವಂಥದ್ದು. ಇನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು ಎನ್ನಲಾಗುವ ಪಶ್ಚಿಮ ಘಟ್ಟಗಳ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಯಲ್ಲಿ 3 ಪ್ರಮುಖ ನದಿಗಳ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಗಂಗಾಮೂಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಂಗಾಮೂಲ. ಆಕ್ಚುಲಿ ಗಂಗಾಮೂಲ ಇದೆಯಲ್ಲ, ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ದಟ್ಟ ಕಾಡಿನ ಒಳಗೆ ಇರುವಂಥದ್ದು. ಇಲ್ಲಿ 3 ನದಿಗಳು ಪ್ರಮುಖವಾಗಿ ಜನ್ಮ ತಾಳ್ತವೆ. ಪೂರ್ವಕ್ಕೆ ಹರಿಯುವ ಪ್ರಸಿದ್ಧ ನದಿಗಳಾದ ತುಂಗಾ ಮತ್ತು ಭದ್ರಾ, ಹಾಗೇನೆ ನೇತ್ರಾವತಿ ಕೂಡ ಇಲ್ಲೇ ಹುಟ್ಟುತ್ತೆ.
ಯಾವ್ದ್ಯಾವುದು? ತುಂಗಾ, ಭದ್ರಾ ಮತ್ತು ನೇತ್ರಾವತಿ. ಆಕ್ಚುಲಿ ನೇತ್ರಾವತಿ ಪಶ್ಚಿಮಕ್ಕೆ ಹರಿಯುತ್ತೆ, ಇವು ಪೂರ್ವಕ್ಕೆ ಹರಿತವೆ, ಪೂರ್ವಕ್ಕೆ ಹರಿತವೆ. ಕರ್ನಾಟಕದ ಪಶ್ಚಿಮ ಕರಾವಳಿಯಲ್ಲಿರುವ ಸೇಂಟ್ ಮೇರಿಸ್ ದ್ವೀಪ, ಸೇಂಟ್ ಮೇರಿಸ್ ಐಲ್ಯಾಂಡ್ ಯಾವ ವಿಶಿಷ್ಟ ಭೌಗೋಳಿಕ ಶಿಲಾರಚನೆಗೆ ಜಾಗತಿಕವಾಗಿ ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ಕಾಲಮ್ನಾರ್ ಬ್ಯಾಸಲ್ಟಿಕ್ ಲಾವಾ. ಕಾಲಮ್ನಾರ್ ಬ್ಯಾಸಲ್ಟಿಕ್ ಲಾವಾ ಅಂತ ನಾವು ಕರಿತೀವಿ. ಅಂದರೆ ಉಡುಪಿ ಜಿಲ್ಲೆಯ ಮಲ್ಪೆ ಕರಾವಳಿಯ ಸಮೀಪದಲ್ಲಿ 6 ಕಿಲೋಮೀಟರ್ ದೂರದಲ್ಲಿದೆ ಇದು ಸೇಂಟ್ ಮೇರಿಸ್ ದ್ವೀಪ. ಆ್ಯಕ್ಚುಲಿ ಹಿಂದೆ ಜ್ವಾಲಾಮುಖಿ ಲಾವಾರಸವಾಗಿ ತಣ್ಣಗಾಗುವಾಗ ಕಂಬಗಳಾಗಿ ಮಾರ್ಪಟ್ಟಿದೆ ಅಂತ ಹೇಳ್ತಾರೆ. ಜ್ವಾಲಾಮುಖಿ ತಣ್ಣಗಾದ ರಚನೆ ಕಾಣಬಹುದು. ರಚನೆಯನ್ನು ಇಲ್ಲಿ ನಾವು ವಿಶೇಷವಾಗಿ ಕಾಣಬಹುದು. ಕರ್ನಾಟಕದ 2ನೇ ಅತಿ ಎತ್ತರದ ಶಿಖರ ಬಾಬಾ ಬುಡನ್ಗಿರಿಯ ಸಮುದ್ರ ಮಟ್ಟದಿಂದ ಇರುವ ಎತ್ತರ ಎಷ್ಟು? ರೈಟ್ ಆನ್ಸರ್ ಇಸ್ 1894 ಮೀಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನು ಸ್ಥಳೀಯವಾಗಿ ಇನಾಮ್ ದತ್ತಾತ್ರೇಯ ಪೀಠ ಅಂತ ಕರೀತಾರೆ. ಇದರ ಒಂದು ಎತ್ತರ 1894 ಮೀಟರ್. ಮುಳ್ಳಯ್ಯನಗಿರಿ ನಂತರ ಸೆಕೆಂಡ್ ಹೈಯೆಸ್ಟ್ ಟಾಲೆಸ್ಟ್ ಶಿಖರ ಇದು. ಇನ್ನು ವಿಭಾಗ 2ಕ್ಕೆ ಬರ್ತಾ ಇದ್ದೀವಿ. ವಿಭಾಗ 2ರಲ್ಲಿ ನಾವು ನದಿ ವ್ಯವಸ್ಥೆ ಮತ್ತು ಜಲಾನಯನ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ನೋಡ್ತೀವಿ ಸ್ನೇಹಿತರೆ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಟಾಪಿಕ್ ಮೇಲೆ ಕ್ವಶನ್ಗಳನ್ನು ಈ ರೀತಿ ವಿವರಣಾತ್ಮಕವಾಗಿ ನೀಡಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆ ಸೆಷನ್ಗಳ ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇರುವಂಥ ಸೆಷನ್ಗಳನ್ನು ಕೂಡ ತೆಗೆದುಕೊಂಡು ಬರಬಹುದು. ಇನ್ನು 21ನೇ ಪ್ರಶ್ನೆ, ಕೊಡಗಿನ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಉಗಮಿಸುವ ಕಾವೇರಿ ನದಿಯ ಯಾವ ಉಪನದಿ ಪ್ರಸಿದ್ಧ ಇರ್ಪು ಜಲಪಾತವನ್ನು, ಇರಪ್ಪು ಅಂತ ಕೂಡ ಕರೀತಾರೆ, ಈ ಜಲಪಾತವನ್ನು ಸೃಷ್ಟಿಸುತ್ತೆ? ರೈಟ್ ಆನ್ಸರ್ ಇಸ್ ಲಕ್ಷ್ಮಣ ತೀರ್ಥ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಇರುಪ್ಪು ಫಾಲ್ಸ್ ಅಂತ ಕೂಡ ಕರೀತಾರೆ, ಇರುಪ್ಪು ಜಲಪಾತ ಅಂತ ಕೂಡ ಕರೆಯಲಾಗುತ್ತೆ. ಲಕ್ಷ್ಮಣ ತೀರ್ಥ ನದಿ ಕೊಡಗು ಜಿಲ್ಲೆಯ ದಕ್ಷಿಣ ಭಾಗದಲ್ಲಿರುವ ಬ್ರಹ್ಮಗಿರಿ ಪರ್ವತ ಶ್ರೇಣಿಯಲ್ಲಿ ಉಗಮವಾಗುತ್ತೆ. ಎಲ್ಲಿ ಉಗಮವಾಗುತ್ತೆ? ಬ್ರಹ್ಮಗಿರಿ ಪರ್ವತ ಶ್ರೇಣಿಯಲ್ಲಿ ಉಗಮವಾಗುವಂಥದ್ದು. ಇದು ಇರುಪ್ಪು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಮುಂದೆ ಮೈಸೂರು ಜಿಲ್ಲೆಯ ಮೂಲಕ ಹರಿದು KRS ಜಲಾಶಯದ ಹಿನ್ನೀರಿನಲ್ಲಿ ಕಾವೇರಿಯನ್ನು ಸೇರುತ್ತೆ. ಲಕ್ಷ್ಮಣ ತೀರ್ಥ ಎಲ್ಲಿ ಸೇರುತ್ತೆ? KRS ಹಿನ್ನೀರಿನಲ್ಲಿ ಕಾವೇರಿಯನ್ನು ಸೇರುವಂಥದ್ದು. ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾದ ಘಟಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಪ್ರಸಿದ್ಧ ಜಲಪಾತವನ್ನು ಸೃಷ್ಟಿಸುತ್ತೆ ಮತ್ತು ಈ ಜಲಪಾತಕ್ಕೆ ಕರ್ನಾಟಕದ ನಯಾಗರ ಅಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಗೋಕಾಕ್ ಫಾಲ್ಸ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್, ಗೋಕಾಕ್ ಫಾಲ್ಸ್. ಸ್ನೇಹಿತರೆ, ಘಟಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಭವ್ಯವಾದ ಒಂದು ಜಲಪಾತವನ್ನು ಸೃಷ್ಟಿಸುತ್ತೆ. ಸುಮಾರು 52 ಮೀಟರ್ ಎತ್ತರದಿಂದ ಧುಮುಕುತ್ತೆ, 171 ಅಡಿ ಎತ್ತರದಿಂದ ಧುಮುಕುತ್ತೆ. ಇದರ ಆಕಾರ ಮತ್ತು ಮಳೆಯ ಹರಿವಿನ ವೈಭವದಿಂದ ಇದನ್ನು ಕರ್ನಾಟಕದ ನಯಾಗರ ಅಂತ ಕರಿತೀವಿ. 1887ರಲ್ಲಿ ಇದಕ್ಕೆ ಒಂದು ಪ್ರಸಿದ್ಧವಾದ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನು ಕೂಡ ನಿರ್ಮಿಸಿದ್ರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಉಗಮಿಸುವ ನದಿ ಯಾವುದು? ರೈಟ್ ಆನ್ಸರ್ ಇಸ್ ಶರಾವತಿ. ನಮ್ಮ ತಾಲೂಕಿದು, ನಮ್ಮ ಹೆಮ್ಮೆಯ ತೀರ್ಥಹಳ್ಳಿ ತಾಲೂಕಲ್ಲಿ ಉಗಮಿಸುವ ನದಿ ಇದು ಶರಾವತಿ ನದಿ. ಶರಾವತಿ ನದಿ ಅಂಬುತೀರ್ಥದಲ್ಲಿ ಉಗಮಿಸುತ್ತೆ. ಇದು ಕೇವಲ 128 ಕಿಲೋಮೀಟರ್ ಉದ್ದವಿದ್ದರೂ ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ನದಿಯಾಗಿದೆ. ಸೊ ಶರಾವತಿ ನದಿಯ ಉದ್ದ 128 ಕಿಲೋಮೀಟರ್. ಇದು ಜೋಗ್ ಫಾಲ್ಸ್ ಅನ್ನು ಸೃಷ್ಟಿ ಮಾಡುತ್ತೆ. ಹಾಗೇನೆ ಇದಕ್ಕೆ ಲಿಂಗನಮಕ್ಕಿಯಲ್ಲಿ ಆಣೆಕಟ್ಟನ್ನ ನಿರ್ಮಿಸಿ ಜಲವಿದ್ಯುತ್ ಕೂಡ ತಯಾರಿಸಲಾಗುತ್ತೆ. ಹೊನ್ನಾವರದ ಬಳಿ ಇದು ಸಮುದ್ರ ಸೇರುತ್ತೆ. ಹೊನ್ನಾವರದ ಬಳಿ ಸಮುದ್ರ ಸೇರುತ್ತೆ. ಸೊ ಇದು ಪಶ್ಚಿಮಾಭಿಮುಖವಾಗಿ ಹರಿಯುತ್ತೆ ಅಂತ. ಕಾವೇರಿ ನದಿಯ ಉಪನದಿಗಳಾದ ಅರ್ಕಾವತಿ ಮತ್ತು ಕಾವೇರಿ ನದಿಗಳ ಸಂಗಮವಾದ ಮೇಕೆದಾಟು ಯಾವ ಜಿಲ್ಲೆಯ ವ್ಯಾಪ್ತಿಯಲ್ಲಿದೆ? ರೈಟ್ ಆನ್ಸರ್ ಇಸ್ ಚಾಮರಾಜನಗರ ಮತ್ತು ರಾಮನಗರ ಗಡಿಯಲ್ಲಿ ಇರುವಂಥದ್ದು.
ಇದು ಕಾವೇರಿ ನದಿ ಅದರ ಪ್ರಮುಖ ಉಪನದಿಯಾದ ಅರ್ಕಾವತಿ ನದಿ ಸೇರುವಂತ ಜಾಗವನ್ನ ಸಂಗಮ ಅಂತ ಕರೀತಾರೆ. ಸಂಗಮ ಅಂತೇಳಿ ಕರೆಯಲಾಗುತ್ತೆ. ಸಂಗಮದಿಂದ ಸ್ವಲ್ಪ ಮುಂದೆ ಕಿರಿದಾದ ಗ್ರಾನೈಟ್ ಕಣಿವೆಯಲ್ಲಿ ಮೇಕೆದಾಟು ಅನ್ನುವಂಥ ಫಾಲ್ಸ್ ಕೂಡ ಸೃಷ್ಟಿಯಾಗಿದೆ. ಸೊ ಇದು ಭೌಗೋಳಿಕವಾಗಿ ರಾಮನಗರ ಮತ್ತು ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿ ಇರುವಂಥದ್ದು. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವ ಕದ್ರಾ ಮತ್ತು ಕೊಡಸಳ್ಳಿ ಅಣೆಕಟ್ಟುಗಳನ್ನು ಹೊಂದಿರುವಂಥ ನದಿ ಯಾವುದು? ರೈಟ್ ಆನ್ಸರ್ ಇಸ್ ಕಾಳಿ ರಿವರ್, ಕಾಳಿ ನದಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಕದ್ರಾ ಮತ್ತು ಕೊಡಸಳ್ಳಿ ಎನ್ನುವಂಥ ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ. ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಕುಶಾವಲಿ ಎನ್ನುವಲ್ಲಿ ಉಗಮಿಸುತ್ತೆ. ಎಲ್ಲಿ ಉಗಮ? ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಲ್ಲಿ. ನೋಡಿ, ರವಿ ಬೆಳಗೆ ಅವರು ತಮ್ಮ ಕೊನೆಯ ದಿನಗಳಲ್ಲಿ ತುಂಬ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದಲ್ಲಿ ಒಂದು ಜಾಗವನ್ನು ತಗೊಂಡು ವಿಶಾಲವಾದ ಒಂದು ಲೈಬ್ರರಿ ಎಲ್ಲ ಮಾಡ್ಕೊಂಡಲ್ಲಿ ಇರಲಿ. ಸೊ ಜೊಯ್ಡಾ ತಾಲೂಕಿನ ಕುಶಾವಲಿ ಅನ್ನುವಂಥ ಹಳ್ಳಿಯಲ್ಲಿ ಉಗಮ ಆಗುತ್ತಿದ್ದು ಯಾವುದು? ಕಾಳಿ ನದಿ ಉಗಮ ಆಗುವಂಥದ್ದು. ಸೊ ಈ ನದಿಗೆ ಕದ್ರಾ, ಕೊಡಸಳ್ಳಿ ಮತ್ತು ಸೂಪಾದಲ್ಲಿ ಬೃಹತ್ ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ. ಇದು ರಾಜ್ಯದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಕಾಳಿ ನದಿಯ ಪಾತ್ರ ಕೂಡ ಇದೆ. ಕೃಷ್ಣಾ ನದಿಯ ಉಪನದಿಯಾದ ಭೀಮಾ ನದಿಯು ಕರ್ನಾಟಕದ ಯಾವ ಜಿಲ್ಲೆಯ ಮೂಲಕ ಮಹಾರಾಷ್ಟ್ರದಿಂದ ರಾಜ್ಯವನ್ನು ಪ್ರವೇಶಿಸುತ್ತೆ? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ರೈಟ್ ಆನ್ಸರ್ ಇಸ್ ಕಲಬುರ್ಗಿ ಜಿಲ್ಲೆ, ಅಫ್ಸಲ್ಪುರದಲ್ಲಿ ಇದು ಕರ್ನಾಟಕವನ್ನು ಎಂಟ್ರಿ ಆಗುವಂಥದ್ದು. ಭೀಮಾ ನದಿ ಮಹಾರಾಷ್ಟ್ರದ ಭೀಮಾಶಂಕರದಲ್ಲಿ ಹುಟ್ಟುತ್ತೆ. ಮಹಾರಾಷ್ಟ್ರದ ಭೀಮಾಶಂಕರ ಕೃಷ್ಣಾ ನದಿಯ ಉಗಮ ಸ್ಥಾನ. ಇದು ಅಧಿಕೃತವಾಗಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸೋನ್ ಗ್ರಾಮದ ಬಳಿ, ಸೋನ್ ಎನ್ನುವಂಥ ಗ್ರಾಮದ ಬಳಿ ಕರ್ನಾಟಕವನ್ನು ಎಂಟ್ರಿ ಆಗುತ್ತೆ. ಇದು ಕರ್ನಾಟಕದ ಪ್ರಮುಖವಾದ, ಅತ್ಯಂತ ಉದ್ದವಾದ ಮತ್ತು ಪ್ರಮುಖ ಉತ್ತರದ ಉಪನದಿಯಾಗಿದೆ. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಒಂದು ಜಲಾನಯನ ಕೂಡ ಒದಗಿಸುತ್ತಿದ್ದು, ಇದು ರಾಯಚೂರು ಜಿಲ್ಲೆಯ ಕಡ್ಲೂರು ಬಳಿ ಕೃಷ್ಣಾ ನದಿಯೊಂದಿಗೆ ಸಂಗಮ ಆಗುತ್ತೆ. ಭೀಮಾ ನದಿ ಇದು ಭೀಮಾಶಂಕರದಲ್ಲಿ ಉಗಮ ಆಗೋದು. ಇನ್ನು ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ಕುಡಿಯುವ ನೀರಿನ ಮೂಲವಾಗಿರುವ ವಾಣಿ ವಿಲಾಸ್ ಸಾಗರ್, ವಿ ಸಾಗರ್ ಮಾರಿಕಣಿವೆ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ರೈಟ್ ಆನ್ಸರ್ ಇಸ್ ವೇದಾವತಿ ನದಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೇದಾವತಿ ನದಿಗೆ ಅಡ್ಡಲಾಗಿ ವಾಣಿ ವಿಲಾಸ್ ಸಾಗರ್ ಅಣೆಕಟ್ಟನ್ನು, ಕುಡಿಯುವ ನೀರಿನ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯಲ್ಲಿ ಹುಟ್ಟುವ ವೇದ ಮತ್ತು ಅವತಿ ಎಂಬ ಎರಡು ನದಿಗಳು ವೇದಾವತಿ ಅಂತೇಳಿ ಆಗ್ತವೆ. ಎಲ್ಲಿ ಹುಟ್ಟೋದಿದು? ಬಾಬಾ ಬುಡನ್ಗಿರಿ ಉಗಮ ಆಗುವಂಥದ್ದು ಬಾಬಾ ಬುಡನ್ಗಿರಿಯಲ್ಲಿ. ವಿ ಸಾಗರದಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಬ್ರಿಟಿಷ್ ಎಂಜಿನಿಯರ್ ಸಹಕಾರದಿಂದ ಇದು ನಿರ್ಮಾಣ ಆಯಿತು. ವಿ ಸಾಗರ್ ನಿರ್ಮಾಣ ಮಾಡಿದ ಮೈಸೂರು ಅರಸ ಯಾರು ಕೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. ಇದು ಮುಂದೆ ಹರಿದು ಆಂಧ್ರ ಪ್ರದೇಶದಲ್ಲಿ ಪ್ರವೇಶಿಸಿ ಹಗರಿ ನದಿ ಅಂತೇಳಿ ಕರೆಯಲ್ಪಡುತ್ತೆ. ವೇದಾವತಿ ನದಿಯ ಇನ್ನೊಂದು ಹೆಸರು ಹಗರಿ ನದಿ. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ದಕ್ಷಿಣ ಪಿನಾಕಿನಿ ನದಿಯು ಕರ್ನಾಟಕದ ಯಾವ ಬೆಟ್ಟಗಳಲ್ಲಿ ಉಗಮಿಸುತ್ತೆ? ರೈಟ್ ಆನ್ಸರ್ ಈಸ್ ನಂದಿ ಬೆಟ್ಟಗಳು, ಅಥವಾ ಇದಕ್ಕೆ ಚನ್ನಕೇಶವ ಬೆಟ್ಟ ಅಂತ ಕೂಡ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ದಕ್ಷಿಣ ಪಿನಾಕಿನಿ ನದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ನಂದಿ ಬೆಟ್ಟಗಳ ಸಾಲಲ್ಲಿ ಜನಿಸುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉಗಮ ಆಗುತ್ತೆ. ಎಲ್ಲಿ? ನಂದಿ ಬೆಟ್ಟ ಶ್ರೇಣಿಯಲ್ಲಿ. ಹಾಗೇನೆ ಇದು ಕರ್ನಾಟಕದಿಂದ ಹೊರಟು ಆಂಧ್ರ ಮತ್ತು ತಮಿಳುನಾಡುಗಳ ಮೂಲಕ ಹರಿದು ಬಂಗಾಳ ಕೊಲ್ಲಿ ಸೇರುತ್ತೆ. ಸೊ ದಕ್ಷಿಣ ಪಿನಾಕಿನಿ ಬಂಗಾಳ ಕೊಲ್ಲಿ ಸೇರುತ್ತೆ. ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇತ್ತೀಚಿನ ದಶಕದಲ್ಲಿ ನಗರೀಕರಣ ಮತ್ತು ಕೈಗಾರಿಕರಣದಿಂದಾಗಿ ಈ ನದಿಯ ಪಾತ್ರ ತುಂಬಾ ಮಾಲಿನ್ಯಕ್ಕೆ ಒಳಗಾಗಿದೆ. ಗೋವಾ ಮತ್ತು ಕರ್ನಾಟಕದ ನಡುವೆ ತೀವ್ರ ಜಲ ವಿವಾದಕ್ಕೆ ಕಾರಣವಾಗಿರುವ ಮಹದಾಯಿ ನದಿ, ಮಾಂಡೋವಿ ಅಂತೇಳಿ ಗೋವಾದಲ್ಲಿ ಕರೀತಾರೆ ಇದಕ್ಕೆ. ಈ ನದಿಯ ಉಗಮ ಸ್ಥಾನ ಬೆಳಗಾವಿ ಜಿಲ್ಲೆಯ ಯಾವ ತಾಲೂಕು? ರೈಟ್ ಆನ್ಸರ್ ಇಸ್ ಖಾನಾಪುರ ತಾಲೂಕಿನ ಕಣಕುಂಬಿಯಲ್ಲಿ ಇದು ಉಗಮ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೋವಾದಲ್ಲಿ ಮಾಂಡಾವಿ ಅನ್ನುವಂಥ ಹೆಸರಿದೆ. ಇದು ಪಶ್ಚಿಮ ಘಟ್ಟದ ಭೀಮಗಡ ಅಭಯಾರಣ್ಯದಲ್ಲಿ ದಟ್ಟ ಕಾಡುಗಳ ಮೂಲಕ ಹರಿಯುತ್ತೆ.
ಈ ನದಿಗೆ ಮಲಪ್ರಭಾ ನದಿಗೆ ತಿರುಗಿಸಲು ಕಳಸಾ ಬಂಡೂರಿ ನಾಳಾ ಯೋಜನೆಯನ್ನು ಮಾಡಲಾಗಿದೆ. ಕಳಸಾ ಬಂಡೂರಿ ನಾಲಾ ಯೋಜನೆ ಯಾವ ನದಿಗೆ ಮಾಡಿರುವಂಥದ್ದು? ಮಹದಾಯಿ ನದಿಗೆ. ಏಷ್ಯಾದಲ್ಲೇ ಮೊದಲು 1902ರಲ್ಲಿ ಜಲವಿದ್ಯುತ್ ಉತ್ಪಾದನೆ ಪ್ರಾರಂಭಿಸಿದ ಶಿವನ ಸಮುದ್ರ ಜಲಪಾತದ ಬಳಿ ಕಾವೇರಿ ನದಿ ಯಾವ 2 ಕವಲುಗಳಾಗಿ ಒಡೆಯುತ್ತೆ? ರೈಟ್ ಆನ್ಸರ್ ಇಸ್ ಗಗನಚುಕ್ಕಿ ಮತ್ತು ಭರಚುಕ್ಕಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕಾವೇರಿ ನದಿ ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳ ಬಳಿಯಲ್ಲಿ ಶಿವನಸಮುದ್ರಂ ದ್ವೀಪದ ಹತ್ತಿರ 2 ಕವಲುಗಳಾಗಿ ಒಡೆಯುತ್ತೆ. ಒಂದು ಗಗನಚುಕ್ಕಿ ಅಂತೇಳಿ ಕರಿತೀವಿ, ಇನ್ನೊಂದು ಭರಚುಕ್ಕಿ ಅಂತ ಕರಿತೀವಿ. ಸೊ ಇವೆರಡು ಜಲಪಾತಗಳು ಒಟ್ಟಾಗಿ ಸೇರಿ ಭವ್ಯವಾದ ಶಿವನ ಸಮುದ್ರ ಎನ್ನುವಂತಹ ಫಾಲ್ಸ್ ಅನ್ನು ಸೃಷ್ಟಿ ಮಾಡ್ತವೆ. 1902ರಲ್ಲಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ತನ್ನು ಕೂಡ ಸ್ಥಾಪಿಸಲಾಯಿತು. ವಾಣಿಜ್ಯ ಜಲವಿದ್ಯುತ್ ಕೋಲಾರ ಗೋಲ್ಡ್ ಮೈನ್ಸ್ಗೆ ಹೋಯಿತು. ಆಕ್ಚುಲಿ ಕೃಷ್ಣಾ ನದಿಗೆ ವಿಜಯಪುರ ಜಿಲ್ಲೆ ನಿರ್ಮಿಸಲಾಗಿರುವ ಆಣೆಕಟ್ಟು ಆಲಮಟ್ಟಿ ಆಣೆಕಟ್ಟು ಜಲಾಶಯಕ್ಕೆ ಯಾರ ಹೆಸರನ್ನು ಇಡಲಾಗಿದೆ? ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರನ್ನು ಇಡಲಾಗಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಬಳಿ ಈ ಒಂದು ಕೃಷ್ಣಾ ನದಿಗೆ ಅಣೆಕಟ್ಟನ್ನು ಕಟ್ಟಿರೋದು. ಈ ಅಣೆಕಟ್ಟಿನ ಹಿನ್ನೀರಿನ ಜಲಾಶಯಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ. ಏನಂತ ಕರೀತಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತೇಳಿ ಕರೀತಾರೆ. ಇನ್ನು ಕೆಳಗಿನ ಯಾವ ನದಿಯು ಸಂಪೂರ್ಣವಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯಾಗಿದ್ದು ಯಾವುದೇ ಅಣೆಕಟ್ಟು ಇಲ್ಲದೆ ಸಂಪೂರ್ಣ ನೈಸರ್ಗಿಕ ಹರಿವನ್ನು ಹೊಂದಿದೆ? ರೈಟ್ ಆನ್ಸರ್ ಇಸ್ ಅಘನಾಶಿನಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಘನಾಶಿನಿ ನದಿ ಇದೆಯಲ್ಲ, ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಹತ್ತಿರ ಶಂಕರ ಪೀಠದ ಬಳಿ ಉಗಮಿಸುತ್ತೆ. ಎಲ್ಲಿ? ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಬಳಿ ಶಂಕರ ಪೀಠ, ಅಘನಾಶಿನಿ ನದಿಯ ಉಗಮ ಸ್ಥಾನ ಶಂಕರ ಪೀಠ. ಇದು ನೈಸರ್ಗಿಕವಾಗಿ ಹಂಗಂಗೆ ಹರಿದು ಹೋಗುತ್ತೆ, ಅಂದರೆ ಯಾವುದೇ ಅಣೆಕಟ್ಟಿಗೆ ಸಿಲುಕೋದಿಲ್ಲ. ಇದು ಉಂಚಳ್ಳಿ ಫಾಲ್ಸ್ ಅನ್ನು ಸೃಷ್ಟಿ ಮಾಡಿದೆ. ಉಂಚಳ್ಳಿ ಜಲಪಾತ ಸೃಷ್ಟಿ ಮಾಡಿದೆ. ಇದು ಹೆಗಡೆ ಗ್ರಾಮದ ಹತ್ತಿರ. ಎಲ್ಲಿದೆ ಇದು? ಉತ್ತರ ಕನ್ನಡ ಜಿಲ್ಲೆಯ ಹೆಗಡೆ ಗ್ರಾಮದ ಹತ್ತಿರ ಉಂಚಳ್ಳಿ ಫಾಲ್ಸ್ ಅನ್ನು ಸೃಷ್ಟಿ ಮಾಡಿದೆ. ಕಾವೇರಿ ನದಿಯ ಎಡದಂಡೆಯ ಪ್ರಮುಖ ಉಪನದಿಯಾದ ಶಿಂಷಾ ನದಿಯು ಕಾವೇರಿ ನದಿಯನ್ನು ಎಲ್ಲಿ ಬಂದು ಸೇರುತ್ತೆ? ರೈಟ್ ಆನ್ಸರ್ ಇಸ್ ಇದು ಶಿಂಷಾಪುರ ಅಥವಾ ಮಳವಳ್ಳಿ ಹತ್ತಿರ ಬಂದು ಸೇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಶಿಂಷಾ ನದಿಯು ತುಮಕೂರು ಜಿಲ್ಲೆಯ ದೇವರಾಯದುರ್ಗದಲ್ಲಿ ಹುಟ್ಟುತ್ತೆ. ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗ ಬೆಟ್ಟ, ದೇವರಾಯನ ದುರ್ಗ ಬೆಟ್ಟ ಶ್ರೇಣಿಯಲ್ಲಿ ಹುಟ್ಟುವಂಥದ್ದು ಶಿಂಷಾ ನದಿ. ಇದು ಕಾವೇರಿ ನದಿಯ ಎಡದಂಡೆಯ ಅತ್ಯಂತ ಪ್ರಮುಖವಾದ ಮತ್ತು ಉದ್ದವಾದ ಉಪನದಿಗಳಲ್ಲಿ ಒಂದು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹತ್ತಿರ ಶಿಂಷಾಪುರದಲ್ಲಿ ಇದು ಕಾವೇರಿ ನದಿಯನ್ನು ಸೇರುತ್ತೆ. ಆ್ಯಕ್ಚುಲಿ ಇದೇ ಜಾಗದಲ್ಲಿ 1940ರಲ್ಲಿ ಸ್ಥಾಪಿಸಲಾದ ಹಳೆಯ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಕೂಡ ಇವತ್ತಿಗೂ ಕಾರ್ಯನಿರ್ವಹಿಸ್ತಾ ಇದೆ. ತುಂಗಭದ್ರಾ ನದಿಯ ಪ್ರಮುಖ ಉಪನದಿಯಾದಂತಹ ವರದಾ ನದಿ ಎಲ್ಲಿ ಉಗಮಿಸುತ್ತೆ? ಇದು ನಮ್ಮ ತಾಲೂಕಾಗಿರುವಂತಹ ಸಾಗರ ತಾಲೂಕಲ್ಲಿ ಹುಟ್ಟುತ್ತೆ. ವರದಾ ಮೂಲ ಅನ್ನುವಂಥ ಪ್ರದೇಶದಲ್ಲಿ ಹುಟ್ಟುತ್ತೆ. ಪ್ರಸಿದ್ಧ ಒಂದು ಅಘೋರೇಶ್ವರ ಟೆಂಪಲ್ ಇಕ್ಕೇರಿ ಇದೇ ಈ ವರದಾ ಮೂಲದ ಹತ್ತಿರ ಇರುವಂಥದ್ದು. ಇದು ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಹರಿದು ಹಾವೇರಿ ಮತ್ತು ಗದಗ ಜಿಲ್ಲೆಗಳ ಮೂಲಕ ಹಾದುಹೋಗುತ್ತೆ. ಕೃಷ್ಣಾ ನದಿಯ ಭಾಗವಾಗಿರುವ ತುಂಗಭದ್ರಾ ನದಿಗೆ ಇದೊಂದು ಉಪನದಿಯಾಗಿದೆ. ಮಾಂಜ್ರಾ ನದಿಯು ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಹರಿದು ಮುಂದೆ ಯಾವ ಪ್ರಮುಖ ನದಿಯ ಉಪನದಿ ಆಗುತ್ತೆ? ರೈಟ್ ಆನ್ಸರ್ ಇಸ್ ಗೋದಾವರಿ ನದಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾಂಜ್ರಾ ನದಿ ಬಗ್ಗೆ ಹೇಳೋದಾದ್ರೆ ಇದು ಅಹಮದನಗರದಲ್ಲಿ ಹುಟ್ಟುತ್ತೆ. ಬೀದರ್ನ ಅಹಮದನಗರ್ ಇದರ ಉಗಮ ಸ್ಥಾನ ಆಗಿರುವಂಥದ್ದು ಅಹಮದನಗರ್, ಮತ್ತು ಇದು ಬೀದರ್ ಮೂಲಕ ಹರಿಯುತ್ತೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣದ ಗೋದಾವರಿ ಜಲಾನಯನ ಪ್ರದೇಶಕ್ಕೆ ಸೇರುವ ಏಕೈಕ ಭಾಗ ಅಂದರೆ ಬೀದರ್ ಜಿಲ್ಲೆ ಮಾತ್ರ. ಸೊ ಮಾಂಜ್ರಾ ನದಿ ಮುಂದೆ ತೆಲಂಗಾಣ ಮತ್ತು ಆಂಧ್ರದ ಮೂಲಕ ಹರಿದು ಗೋದಾವರಿಯ ಪ್ರಮುಖ ಬಲದಂಡೆಯ ಉಪನದಿ ಆಗಿದೆ. ಇದು ಈ
ಈ ನದಿಗೆ ಕಾರಂಜ ಮತ್ತು ಚುಲ್ಕಿ ನಾಲಾ ಯೋಜನೆಗಳನ್ನು ರೂಪಿಸಲಾಗಿದೆ. ಯಾವುದಕ್ಕೆ? ಮಾಂಜ್ರಾ ನದಿಗೆ ಕಾರಂಜ ಮತ್ತು ಚುಲ್ಕಿ ನಾಲಾ ಯೋಜನೆಗಳನ್ನು ರೂಪಿಸಲಾಗಿದೆ. ಪಶ್ಚಿಮಾಭಿಮುಖವಾಗಿ ಹರಿಯುವ ವಾರಾಹಿ ನದಿ, ಇದು ನಿರ್ಮಿಸಲಾಗಿರುವಂಥ ಭೂಗತ ಜಲವಿದ್ಯುತ್ ಸ್ಥಾವರ ಎಲ್ಲಿದೆ? ಸರಿಯಾದ ಉತ್ತರ ಹೊಸಂಗಡಿಯಲ್ಲಿದೆ, ಉಡುಪಿ ಜಿಲ್ಲೆಯಲ್ಲಿದೆ. ಆಕ್ಚುಲಿ ವಾರಾಹಿ ಜಿಲ್ಲೆ ಹೊಸನಗರ ತಾಲೂಕಿನಲ್ಲಿ ಹುಟ್ಟುತ್ತೆ. ಹೊಸನಗರ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಲ್ಲಿ ಇದರ ಉಗಮ ಆಗುತ್ತೆ. ಹೊಸಂಗಡಿ ಎಂಬಲ್ಲಿ ಒಂದು ಜಲವಿದ್ಯುತ್ ಯೋಜನೆಯನ್ನು ಇದು ಮಾಡಿದ್ದಾರೆ. ಆಕ್ಚುಲಿ ಇದು ಕಂಪ್ಲೀಟ್ ಆಗಿ ಒಂದು ಸುರಂಗ ಮಾರ್ಗದಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಜಲವಿದ್ಯುತ್ತನ್ನು ಮಾಡಿರುವಂಥದ್ದು. ಅಂಡರ್ ಗ್ರೌಂಡ್ ಪವರ್ ಹೌಸ್ ಅಂತ ಕರಿತೀವಿ. ಅಂಡರ್ ಗ್ರೌಂಡ್ ಪವರ್ ಹೌಸ್ ಯಾವುದು? ವಾರಾಹಿ ವಿದ್ಯುತ್ ಪ್ರಾಜೆಕ್ಟ್ ಇದೆಯಲ್ಲ ಇದು. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವೆ ಇರುವ ಅತ್ಯಂತ ಫಲವತ್ತಾದ ಭೂಭಾಗವನ್ನು ಏನಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ರಾಯಚೂರು ದೋಅಬ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಯಚೂರು ದೋಅಬ್ ಅಂತ ಕರೀತಾರೆ. ಉತ್ತರದಲ್ಲಿ ಕೃಷ್ಣಾ ನದಿ ಮತ್ತು ದಕ್ಷಿಣದಲ್ಲಿ ತುಂಗಭದ್ರಾ ನದಿಗಳ ನಡುವೆ ಇದೆ ಇರುವುದು. ಈ ದೋಅಬ್ ಅಂದರೆ ಎರಡು ನದಿಗಳ ನಡುವಿನ ಅತ್ಯಂತ ಫಲವತ್ತಾದ ಮೆಕ್ಕಲು ಮಣ್ಣಿನ ಅಥವಾ ಕಪ್ಪು ಮಣ್ಣಿನ ಬಯಲು ಅಂತೇಳಿ ನೆನಪಿರಲಿ. ಹಾರಂಗಿ ಅಣೆಕಟ್ಟು ಕಾವೇರಿ ನದಿಯ ಉಪನದಿಯಾದ ಹಾರಂಗಿಗೆ ನಿರ್ಮಿಸಲಾಗಿದೆ. ಹಾಗಾದರೆ ಹಾರಂಗಿ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ರೈಟ್ ಆನ್ಸರ್ ಇಸ್ ಕೊಡಗು ಜಿಲ್ಲೆಯಲ್ಲಿರುವಂಥದ್ದು. ಕೊಡಗು ಜಿಲ್ಲೆಯ ಕುಶಾಲನಗರ ಬಳಿಯಲ್ಲಿ ಹಾರಂಗಿ ಡ್ಯಾಮ್ ಅನ್ನು ಕಟ್ಟಲಾಗಿದೆ. ಇದು ಕಾವೇರಿ ನದಿಯ ಉತ್ತರ ಭಾಗದ ಪ್ರಮುಖ ಉಪನದಿಯಾಗಿದೆ. ಇದು ಕೊಡಗು ಜಿಲ್ಲೆಯ ಪುಷ್ಪಗಿರಿಯಲ್ಲಿ ಉಗಮಿಸುತ್ತೆ. ಪುಷ್ಪಗಿರಿ ಇದರ ಉಗಮ ಸ್ಥಾನವಾಗಿದೆ. ಪುಷ್ಪಗಿರಿ ಇದರ ಉಗಮ ಸ್ಥಾನವಾಗಿದೆ. ಇದಕ್ಕೆ ಕೊಡಗು ಜಿಲ್ಲೆಯ ಕುಶಾಲನಗರದ ಸಮೀಪ ಹುದೂರು ಎಂಬ ಹಳ್ಳಿಯಲ್ಲಿ ಒಂದು ಬೃಹತ್ ಅಣೆಕಟ್ಟನ್ನು ಕಟ್ಟಲಾಗಿದೆ. ಕುಶಾಲನಗರದ ಬಳಿ ಹುದೂರು ಎನ್ನುವಂಥ ಹಳ್ಳಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜೀವನದಿಯಾದ ಪಾಲಾರ್ ನದಿ ಯಾವ ಬೆಟ್ಟಗಳಲ್ಲಿ ಉಗಮಿಸುತ್ತೆ? ರೈಟ್ ಆನ್ಸರ್ ಇಸ್ ನಂದಿ ಬೆಟ್ಟಗಳು ಅಥವಾ ಅಂಬಾಜಿ ದುರ್ಗದಲ್ಲಿ ಉಗಮಿಸುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಪಾಲಾರ್ ನದಿ ಚಿಕ್ಕಮಗಳೂರು ಜಿಲ್ಲೆಯ ನಂದಿ ಬೆಟ್ಟಗಳ ಸಾಲಿನಲ್ಲಿ ಅಂಬಾಜಿ ದುರ್ಗದಲ್ಲಿ ಉಗಮಿಸುತ್ತೆ. ಇದು ಕರ್ನಾಟಕದ ಕೋಲಾರದಲ್ಲಿ ಹರಿದು ತಮಿಳುನಾಡು ಮತ್ತು ಆಂಧ್ರವನ್ನು ಪ್ರವೇಶಿಸುತ್ತೆ. ವಿಶೇಷವಾಗಿದ್ದು KGF ಭಾಗಕ್ಕೆ ನೀರನ್ನು ಒದಗಿಸುತ್ತೆ. ಬೇಡ್ತಿ ನದಿ ಇದೆಯಲ್ಲ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಾಗ ಯಾವ ಪ್ರಸಿದ್ಧ ಫಾಲ್ಸ್ ಅನ್ನು ಸೃಷ್ಟಿ ಮಾಡಿದೆ? ರೈಟ್ ಆನ್ಸರ್ ಇಸ್ ಮಾಗೋಡು ಜಲಪಾತ. ಮಾಗೋಡು ಫಾಲ್ಸ್ ಅನ್ನ ಬೇಡ್ತಿ ನದಿ ಸೃಷ್ಟಿ ಮಾಡಿದೆ. ಇದನ್ನು ಸ್ಥಳೀಯವಾಗಿ ಗಂಗಾವಳಿ ನದಿ ಅಂತ ಕೂಡ ಕರೀತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಇದು ಯಲ್ಲಾಪುರ ತಾಲೂಕಿನಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿರುವ ಕಲ್ಲಿನ ಕಮರಿಯಲ್ಲಿ ಧುಮುಕುತ್ತಿದ್ದು. ಇದು ಸುಮಾರು 200 ಮೀಟರ್ ಎತ್ತರದಿಂದ ಧುಮುಕುತ್ತೆ. ಇನ್ನು 3ನೇ ವಿಭಾಗಕ್ಕೆ ಬಂದಿದ್ದೀವಿ. ಈ ವಿಭಾಗದಲ್ಲಿ ಹವಾಮಾನ, ಮಣ್ಣು ಮತ್ತು ಕೃಷಿ ಹವಾಮಾನ ವಲಯಗಳಿಗೆ ಸಂಬಂಧಪಟ್ಟಂತ ಕ್ವಶನ್ಗಳನ್ನು ನೋಡೋಣ. ಕರ್ನಾಟಕವನ್ನು ಒಟ್ಟು ಎಷ್ಟು ಕೃಷಿ ಹವಾಮಾನ ವಲಯಗಳನ್ನಾಗಿ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ ಆಗಿ ವರ್ಗೀಕರಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 10 ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ ಆಗಿ ವರ್ಗೀಕರಿಸಲಾಗಿದೆ. ನೋಡಿ, ರಾಷ್ಟ್ರೀಯ ಕೃಷಿ ಸಂಶೋಧನಾ ಯೋಜನೆ ಈ ಒಂದು ವರ್ಗೀಕರಣವನ್ನು ಮಾಡಿರುವಂಥದ್ದು. NARP ಅಂತ ನಾವು ಕರಿತೀವಿ, ರಾಷ್ಟ್ರೀಯ ಕೃಷಿ ಸಂಶೋಧನಾ ಯೋಜನೆ. ಇದು ಉತ್ತರ ಈಶಾನ್ಯದ ಪರಿವರ್ತನಾ ವಲಯದಿಂದ ಹಿಡಿದು ಕರಾವಳಿ ಮತ್ತು ಮಲೆನಾಡಿನವರೆಗೂ ಕೂಡ ಹರಡಿಕೊಂಡಿರುವಂಥದ್ದು. ಕರ್ನಾಟಕದ ಕೃಷಿ ಹವಾಮಾನ ವಲಯಗಳಲ್ಲಿ ವಿಸ್ತೀರ್ಣದ ದೃಷ್ಟಿಯಿಂದ ಅತ್ಯಂತ ದೊಡ್ಡದಾದ ವಲಯ ಯಾವುದು? ರೈಟ್ ಆನ್ಸರ್ ಈಸ್ ಉತ್ತರ ಒಣ ವಲಯ, ನಾರ್ದರ್ನ್ ಡ್ರೈ ಝೋನ್. ಅತ್ಯಂತ ದೊಡ್ಡದಿದು. ಇದು 10 ಕೃಷಿ ಹವಾಮಾನ ವಲಯಗಳಲ್ಲಿಯೇ ವಿಸ್ತೀರ್ಣ ದೃಷ್ಟಿಯಿಂದ ಅತ್ಯಂತ ದೊಡ್ಡದು. ಇಲ್ಲಿ ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗದ ಕೆಲವು ಭಾಗಗಳು ಕೂಡ, ಬೆಳಗಾವಿಯ ಪೂರ್ವ ಭಾಗ ಕೂಡ ಸೇರಿಕೊಂಡಿದೆ. ಇಲ್ಲಿ ಅತ್ಯಂತ ಕಡಿಮೆ ಮಳೆ ಆಗುತ್ತೆ, ಸರಾಸರಿ 500 ರಿಂದ 600 ಮಿಲಿಮೀಟರ್ ಅಷ್ಟೇ ಆಗುತ್ತೆ. ಕರ್ನಾಟಕದ ಮಲೆನಾಡು ಮತ್ತು ಅರೆಮಲೆನಾಡು ಭಾಗದಲ್ಲಿ ಕಂಡುಬರುವ ಜಂಬಿಟ್ಟಿಗೆ ಮಣ್ಣು, ಲ್ಯಾಟ್ರೈಟ್ ಸಾಯಿಲ್, ಯಾವ ಪ್ರಕ್ರಿಯೆಯಿಂದಾಗಿ ರೂಪುಗೊಳ್ಳುವಂಥದ್ದು? ರೈಟ್ ಆನ್ಸರ್ ಇಸ್ ಆಪ್ಷನ್
ಬಿ ತೀವ್ರ ಪ್ರಕ್ಷಾಳನ ಅಥವಾ ಲೀಚಿಂಗಿಂದ. ಆ್ಯಕ್ಚುಲಿ ಮಲೆನಾಡಲ್ಲಿ ತುಂಬ ಮಳೆ ಆಗುತ್ತಲ್ಲ, ಈ ಮಳೆಯಿಂದಾಗಿ ಮಣ್ಣಿನ ಮೇಲ್ಪದರ ಪೂರ್ತಿ ಕರಗಿ ಸಿಲಿಕಾ ಮತ್ತು ಇತರ ಪೋಷಕಾಂಶಗಳು ತೊಳೆದು ಕೆಳಗೆ ಹೋಗ್ತವೆ. ಆನಂತರ ಲೀಚಿಂಗ್ ಪ್ರಕ್ರಿಯೆ ಮೂಲಕ ಇದು ಸೃಷ್ಟಿಯಾಗುತ್ತೆ. ಈ ಮಣ್ಣಿನಲ್ಲಿ ವಿಶೇಷವಾಗಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಉಳ್ಕೊಳ್ಳುತ್ತೆ. ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಅಂದರೆ ಅತ್ಯಂತ ಗಟ್ಟಿಯಾದ ಮಣ್ಣಿನ ಒಂದು ಕಣಗಳು ಮಾತ್ರ ಉಳ್ಕೊಳ್ಳುತ್ತವೆ. ಹಾಗಾಗಿ ಜಂಬಿಟ್ಟಿಗೆ ಮಣ್ಣು ಅಂತ ಕರಿತೀವಿ. ಇಲ್ಲಿ ವಿಶೇಷವಾಗಿ ಗೋಡಂಬಿ, ಕಾಫಿ, ಟೀ ಅನ್ನು ಬೆಳೆಯಲಾಗುತ್ತೆ. ಈ ಮಣ್ಣಲ್ಲಿ ಗೋಡಂಬಿ, ಕಾಫಿ ಮತ್ತು ಟೀ. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಸಿಗುವಂತಹ ಇಟ್ಟಿಗೆಗಳನ್ನು, ಜಂಬಿಟ್ಟಿಗೆಗಳನ್ನು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮನೆ ಕಟ್ಟಕ್ಕೆ ಕೂಡ ಯೂಸ್ ಮಾಡ್ತಾರೆ. ಕರ್ನಾಟಕದಲ್ಲಿ ನೈಋತ್ಯ ಮುಂಗಾರು ಮಳೆ, ಸೌತ್ ವೆಸ್ಟ್ ಮಾನ್ಸೂನ್ ಸಾಮಾನ್ಯವಾಗಿ ಯಾವ ಕರಾವಳಿ ಜಿಲ್ಲೆ ಮೂಲಕ ಮೊದಲು ಪ್ರವೇಶ ಮಾಡುತ್ತೆ? ರೈಟ್ ಆನ್ಸರ್ ಈಸ್ ದಕ್ಷಿಣ ಕನ್ನಡ ಜಿಲ್ಲೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲಕ ಇದು ಪ್ರವೇಶ ಮಾಡುವಂಥದ್ದು. ಭಾರತದ ನೈಋತ್ಯ ಮುಂಗಾರು ಮಾರುತಗಳು ಸಾಮಾನ್ಯವಾಗಿ ಜೂನ್ ಮೊದಲ ವಾರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ರಾಜ್ಯದ ದಕ್ಷಿಣ ಕರಾವಳಿ ಜಿಲ್ಲೆಯಾದ ದಕ್ಷಿಣ ಕನ್ನಡ, ಮಂಗಳೂರು ಮುಂಗಾರು ಮಳೆಯನ್ನು ಪಡೆಯುವ ಮೊದಲ ಗೇಟ್ ವೇ ಆಗಿದೆ. ಸೊ ಮುಂಗಾರಿನ ಗೇಟ್ ವೇ ಅಂತ ಕರಿಬಹುದು ನಾವು ಇದಕ್ಕೆ. ಅಂದರೆ ಮಳೆ ಪ್ರವೇಶ ಆಗೋದೇ ಇಲ್ಲಿ ಮುಂಗಾರು. ಹಾಗಾಗಿ ಇಲ್ಲಿಂದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಮಳೆಯನ್ನು ಸೃಷ್ಟಿಸುತ್ತೆ. ಕರ್ನಾಟಕದ ಅತ್ಯಂತ ಕಡಿಮೆ ಮಳೆ ಬೀಳುವ ಚಳ್ಳಕೆರೆ, ರೂಫ್ ಆಫ್ ಕರ್ನಾಟಕ ಒಣ ಪ್ರದೇಶ ಅಂತ ನಾವು ಕರಿತೀವಿ, ಯಾವ ಜಿಲ್ಲೆಯಲ್ಲಿದೆ? ಈಸಿಯಾಗಿರೋ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂಥದ್ದು. ಈ ತಾಲೂಕನ್ನು ಕರ್ನಾಟಕದ ಅತ್ಯಂತ ಒಣ ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ ಕರಿತೀವಿ. ಇಲ್ಲಿ ವಾರ್ಷಿಕ ಸರಾಸರಿ ಕೇವಲ 400ರಿಂದ 450 ಮಿಲಿಮೀಟರ್ನಷ್ಟು ಮಳೆಯಾಗುತ್ತೆ ವಾರ್ಷಿಕ. ಪದೇ ಪದೇ ಬರಗಾಲಕ್ಕೆ ಕೂಡ ತುತ್ತಾಗುತ್ತೆ. ಕರ್ನಾಟಕದ ಪ್ರಸ್ಥಭೂಮಿಯ ಭಾಗದಲ್ಲಿ ಬೇಸಿಗೆ ಕಾಲದಲ್ಲಿ ಬೀಳುವ ಕನ್ವೆಕ್ಷನಲ್ ಮಳೆಯನ್ನ ಸ್ಥಳೀಯವಾಗಿ ಏನಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಮಾವಿನ ಹನಿ, ಮ್ಯಾಂಗೋ ಶವರ್ಸ್ ಅಥವಾ ಕಾಫಿ ಮಳೆ ಅಂತ ಕೂಡ ಕರೀತಾರೆ. ಮ್ಯಾಂಗೋ ಶವರ್ಸ್ ಅಂತ ಕರೀತಾರೆ. ಇದು ಬೇಸಿಗೆಯ ಕೊನೆಯಲ್ಲಿ ಮಾರ್ಚಿಂದ ಮೇ ತಿಂಗಳ ಕಾಲದಲ್ಲಿ ಬೀಳುವಂತಹ ಮಳೆಯಾಗಿದೆ. ಇದು ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಮಾರುಕಟ್ಟೆಗೆ ಬರುವ ಮಾವಿನಕಾಯಿಗಳು ಬೇಗ ಪಕ್ವವಾಗಲು ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ಮ್ಯಾಂಗೋ ಶವರ್ಸ್ ಅಂತ ಕರಿತೀವಿ. ಕರ್ನಾಟಕದಲ್ಲಿ ದಕ್ಷಿಣ ಮೈದಾನ ಜಿಲ್ಲೆಗಳಾದ ಮೈಸೂರು, ಮಂಡ್ಯ, ಹಾಸನಗಳಲ್ಲಿ ಪ್ರಮುಖವಾಗಿ ಕಂಡುಬರುವ ಮಣ್ಣಿನ ವಿಧ ಯಾವುದು? ರೈಟ್ ಆನ್ಸರ್ ಇಸ್ ಕೆಂಪು ಲೋಮಿ ಮಣ್ಣು ಅಥವಾ ರೆಡ್ ಸಾಯಿಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೈಸೂರು, ಮಂಡ್ಯ, ಹಾಸನ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಒಂದು ಮಣ್ಣು ಕಂಡುಬರುತ್ತೆ. ಇದು ಅತ್ಯಂತ ಹಳೆಯ ಪೆನಿನ್ಸುಲಾ ನೈಸ್ ಮತ್ತು ಗ್ರಾನೈಟ್ ಶಿಲೆಗಳಿಂದ ಒಳಗಾಗಿರುವಂಥದ್ದು. ಈ ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ತುಂಬ ಕಂಡುಬರುತ್ತೆ. ಕಬ್ಬಿಣದ ಆಕ್ಸೈಡ್ ಯಥೇಚ್ಛವಾಗಿ ಕಂಡುಬರುತ್ತೆ. ಇದು ರಾಗಿ, ಕಬ್ಬು ಮತ್ತು ದ್ವಿದಳ ಧಾನ್ಯ ಬೆಳೆಯೋದಕ್ಕೆ ಸೂಕ್ತ. ದ್ವಿದಳ ಧಾನ್ಯಗಳನ್ನು ಬೆಳೆಯೋದಕ್ಕೆ ಸೂಕ್ತವಾಗಿದೆ. ಇನ್ನು ಅತಿ ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರುವ ಎರೆಮಣ್ಣು ಪ್ರಮುಖವಾಗಿ ಯಾವ ಬೆಳೆಯ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾಗಿದೆ? ರೈಟ್ ಆನ್ಸರ್ ಇಸ್ ಹತ್ತಿ. ಹಾಗಾಗಿ ಇದಕ್ಕೆ ಕಪ್ಪು ಹತ್ತಿ ಮಣ್ಣು ಅಂತಲೇ ಕೂಡ ಕರೀತಾರೆ. ರೆಗೂರ್ ಸಾಯಿಲ್ ಅಂತ ಕರೀತಾರೆ. ಮತ್ತೆ ರೆಗೂರ್ ಸಾಯಿಲ್, ರೆಗೂರ್ ಮಣ್ಣು ಅಂತಲೂ ಕೂಡ ಕರೆಯಲಾಗುತ್ತೆ. ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಇದನ್ನು ಕರಿತೀವಿ. ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರೆಯಲಾಗುತ್ತೆ. ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ತಂಬಾಕು ಬೆಳೆಯನ್ನು ಬೆಳೆಯುತ್ತೆ? ಯಾವ ಜಿಲ್ಲೆಯಲ್ಲಿ? ಸೊ ದ ರೈಟ್ ಆನ್ಸರ್ ಇಸ್ ಮೈಸೂರು ಮತ್ತು ಹುಣಸೂರು ಭಾಗದಲ್ಲಿ. ಅತಿ ಹೆಚ್ಚು ತಂಬಾಕನ್ನು ಬೆಳೆಯೋದು ಮೈಸೂರು, ಅದರಲ್ಲೂ ವಿಶೇಷವಾಗಿ ಹುಣಸೂರು ಭಾಗದಲ್ಲಿ ಹೆಚ್ಚು ತಂಬಾಕನ್ನು ಬೆಳೆಯಲಾಗುತ್ತೆ. ಹಾಗೆಯೇ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಹುಣಸೂರು ಮತ್ತು ಪಿರಿಯಾಪಟ್ಟಣ ತಾಲೂಕಲ್ಲಿ ಜಗತ್ ಪ್ರಸಿದ್ಧ ತಂಬಾಕನ್ನು ಬೆಳೆಯಲಾಗುತ್ತೆ. ಎಲ್ಲೆಲ್ಲಿ? ಮೈಸೂರು ಮತ್ತು ಹುಣಸೂರು ಮತ್ತು ಪಿರಿಯಾಪಟ್ಟಣ.
ಪಿರಿಯಾಪಟ್ಟಣದಲ್ಲಿ ಜಗತ್ ಪ್ರಸಿದ್ಧ ತಂಬಾಕನ್ನು ಬೆಳೆಯಲಾಗುತ್ತೆ. ಇಲ್ಲಿ ಬೆಳೆಯುವ ತಂಬಾಕು ಉತ್ತಮ ದರ್ಜೆಯ ಫ್ಲೂಕೂರ್ಡ್ ವರ್ಜೀನಿಯಾ ತಂಬಾಕು. ಯಾವುದು? ಫ್ಲೂಕೂರ್ಡ್ ವರ್ಜೀನಿಯಾ ತಂಬಾಕನ್ನು ಇಲ್ಲಿ ವಿಶೇಷವಾಗಿ ಬೆಳೀತಾರೆ. ಇದು ಲಘು ಕೆಂಪು ಮಣ್ಣು ಮತ್ತು ಹವಾಮಾನದ ವಿಶಿಷ್ಟವಾಗಿರುವಂತಹ ಒಂದು ಮಣ್ಣಾಗಿರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿದಾಗುತ್ತೆ. ಹಾಗಾಗಿ ಹುಣಸೂರಿನಲ್ಲಿ ಕೇಂದ್ರ ಭಾಗದಲ್ಲಿ ತಂಬಾಕು ಮಂಡಳಿ ಕೂಡ ಇದೆ. ದೇಶದಲ್ಲಿ ಅತಿ ಹೆಚ್ಚು ರಾಗಿ ಉತ್ಪಾದಿಸುವ ರಾಜ್ಯ ಕರ್ನಾಟಕ. ಸೊ ರಾಜ್ಯದ ಯಾವ ಜಿಲ್ಲೆಯು ರಾಗಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ? ರೈಟ್ ಆನ್ಸರ್ ಇಸ್ ತುಮಕೂರು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ತುಮಕೂರಲ್ಲಿ ಹೈಯೆಸ್ಟ್ ರಾಗಿಯನ್ನು ಬೆಳೀತಾರೆ. ಇಡೀ ಭಾರತದಲ್ಲೇ ಕರ್ನಾಟಕ ಅತಿ ಹೆಚ್ಚು ರಾಗಿಯನ್ನು ಬೆಳೆದರೆ ತುಮಕೂರಲ್ಲಿ ಕರ್ನಾಟಕದಲ್ಲಿ ವಿಸ್ತೀರ್ಣ ಮತ್ತು ಉತ್ಪಾದನೆ ದೃಷ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. ನಂತರ ದುರ್ಗ, ಹಾಸನ, ಕೋಲಾರ, ರಾಮನಗರ. ಚಿತ್ರದುರ್ಗ, ಹಾಸನ, ಕೋಲಾರ ಮತ್ತು ರಾಮನಗರ ಜಿಲ್ಲೆಗಳು ತುಮಕೂರಿನ ನಂತರ ಬರ್ತವೆ. ಸ್ನೇಹಿತರೆ, ಕರ್ನಾಟಕ ಜಿಯೋಗ್ರಫಿಯ 4ನೇ ವಿಭಾಗ ಅರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ದಾವಣೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಸೊ ಭಾರತದ ಅರಣ್ಯ ಸ್ಥಿತಿ ವರದಿ ಪ್ರಕಾರ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಅರಣ್ಯ ಹೊದಿಕೆ ಫಾರೆಸ್ಟ್ ಕವರ್ ಶೇಕಡಾವಾರು ಪ್ರಮಾಣ ಎಷ್ಟಿದೆ? ರೈಟ್ ಆನ್ಸರ್ ಇಸ್ ಸುಮಾರು 20.11ರಷ್ಟಿದೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸುಮಾರು 20.11ರಷ್ಟಿದೆ. ಆ್ಯಕ್ಚುಲಿ ISFR ವರದಿ ಪ್ರಕಾರ 20.11. ಇದು ಚದರ ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳೋದಾದರೆ 38,000, ಕರ್ನಾಟಕದಲ್ಲಿ ಒಟ್ಟು 38,575 ಚದರ ಕಿಲೋಮೀಟರ್ ಇದೆ ಅಂತ ಹೇಳ್ಬೋದು. ವಿಸ್ತೀರ್ಣದಲ್ಲಿ ಅರಣ್ಯ ಇದೆ ಒಟ್ಟಾರೆ ಅಂತ ಹೇಳ್ಬೋದು. ಸೊ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ 33% ಇರಬೇಕು ಆ್ಯಕ್ಚುಲಿ. ಹಾಗಾದರೆ ಕರ್ನಾಟಕದ ಎಷ್ಟಿದೆ? ಕೇವಲ 20.11% ಇದೆ. 12% ನಾವು ಕಡಿಮೆ ಇದ್ದೀವಿ ಅಂತಲೇ ಹೇಳ್ಬೋದಾಗಿದೆ. ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ವಿಸ್ತೀರ್ಣದ ಅರಣ್ಯವನ್ನು ಹೊಂದಿದೆ? ರೈಟ್ ಆನ್ಸರ್ ಇಸ್ ಉತ್ತರ ಕನ್ನಡ ಜಿಲ್ಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅರಣ್ಯ ಇರುವಂಥದ್ದು. ಸೊ ನೋಡಿ, ಇಲ್ಲಿ ಒಟ್ಟು ಭೌಗೋಳಿಕ ಜಾಗವನ್ನು ನೋಡ್ತಾ ಹೋದರೆ 70% ಫಾರೆಸ್ಟ್ ಇದೆ ಅಂತ. 70% ಫಾರೆಸ್ಟ್ ಇರುವಂಥದ್ದು. ಪಶ್ಚಿಮ ಘಟ್ಟಗಳ ಸಾಲಿದೆ, ಕಾಳಿ ನದಿಯ ಪಾತ್ರ ಇದೆ. ಇನ್ನು ಕರ್ನಾಟಕದ ಏಕೈಕ ಅಗಸೆ ಮರಗಳ ಅಥವಾ ಸಿಂಹದ ಬಾಲದ ಕೋತಿಗಳಿಗೆ ಪ್ರಸಿದ್ಧವಾಗಿರುವ ಇತ್ತೀಚೆಗೆ ಸುದ್ದಿಯಲ್ಲೂ ಇರುವಂಥ ನಿತ್ಯ ಹರಿದ್ವರ್ಣದ ಅರಣ್ಯ ವಲಯ ಯಾವುದು? ರೈಟ್ ಆನ್ಸರ್ ಇಸ್ ಶರಾವತಿ ಕಣಿವೆ ಸೋಮೇಶ್ವರ ವನ್ಯಜೀವಿ ಧಾಮ. ಇಲ್ಲಿ ಸಿಂಹ ಬಾಲದ ಕೋತಿಗಳು, ಲಂಗೂರುಗಳು ಕಾಣಿಸ್ಕೊಳ್ತವೆ. ಇವು ಕೂಡ ಅಳಿವಿನಂಚಿನಲ್ಲಿ ಇರುವಂಥವು. ಇನ್ನು ಇದು ಕೇವಲ ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣದ ಕಾಡುಗಳ ಮೇಲ್ಛಾವಣಿಯಲ್ಲಿ ಮಾತ್ರ ವಾಸಿಸುವಂತಹ ಸಿಂಹ ಬಾಲದ ಕೋತಿಗಳು ಇಲ್ಲಿ ಕಂಡು ಬರ್ತವೆ. ಯಾಕೆ ಇತ್ತೀಚೆಗೆ ತುಂಬ ಇದು ಸುದ್ದಿಯಲ್ಲಿದೆ ಕೇಳಿದ್ರೆ, ಈ ಅರಣ್ಯ ವಲಯವನ್ನು ಇಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇಕೋ ಸೆನ್ಸಿಟಿವ್ ಝೋನ್ ಅಂದರೆ ಅತ್ಯಂತ ಸೂಕ್ಷ್ಮ ಪರಿಸರ ವಲಯ ಅಂತೇಳಿ ಘೋಷಣೆ ಮಾಡಿದ್ದಾರೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಅಧಿಕೃತವಾಗಿ ಕರೆಯಲ್ಪಡುವ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನ ಯಾವುದು? ರೈಟ್ ಆನ್ಸರ್ ಇಸ್ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಧಿಕೃತವಾಗಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ಇದು ದಕ್ಷಿಣ ಕರ್ನಾಟಕದ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳ ಗಡಿಯಲ್ಲಿ ಹರಡಿಕೊಂಡಿದೆ. ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಹರಡಿಕೊಂಡಿರುವಂಥದ್ದು ಯಾವುದು? ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಹಾಗೆಯೇ ಇಲ್ಲಿ ನದಿಯೊಂದು ಸೇರಿಕೊಂಡು ಹಾವಿನಂತೆ ಹರಿಯೋದ್ರಿಂದ ಇದಕ್ಕೆ ನಾಗರಹೊಳೆ ಅಂತ ಕರೀತಾರೆ. ಇಲ್ಲಿ ವಿಶೇಷವಾಗಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಅತ್ಯಂತ ಅವಿಭಾಜ್ಯ ಅಂಗವಾಗಿದೆ. ಇನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ದಾಂಡೇಲಿ ಆನೆ ಸುರಕ್ಷಿತ ಪ್ರದೇಶ ಮತ್ತು ಕಾಳಿ ಸಂರಕ್ಷಿತ ವಲಯ ಹಳೆಯ ಅಂಶಿ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು? ರೈಟ್ ಆನ್ಸರ್ ಈಸ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸ್ನೇಹಿತರೆ, ಇದರ ಬಗ್ಗೆ ಹೇಳೋದಾದರೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ಮತ್ತು ದಾಂಡೇಲಿ ತಾಲೂಕಿನ ವ್ಯಾಪ್ತಿಯಲ್ಲಿ ಈ ಅರಣ್ಯ ಸಂರಕ್ಷಿತ ವಲಯ ಇದೆ. ಎಲ್ಲೆಲ್ಲಿ? ಜೊಯ್ಡಾ ಮತ್ತು ದಾಂಡೇಲಿ
ಭಾಗದಲ್ಲಿ ಈ ಒಂದು ಅರಣ್ಯ ಪ್ರದೇಶ ಹಬ್ಬಿರುವಂಥದ್ದು. ಏಷ್ಯಾದಲ್ಲಿ ಅತಿ ಹೆಚ್ಚು ಕಾಡಾನೆಗಳನ್ನು ಹೊಂದಿರುವ ಹೆಮ್ಮೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಯಾವ ವರ್ಷದಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ತರಲಾಯಿತು? ತುಂಬ ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ 1973ರಲ್ಲಿ ಬಂಡೀಪುರ ಪ್ರಾಜೆಕ್ಟ್ ಟೈಗರ್ ಅಂತ ನಾವು ಕರಿತೀವಿ. ಇದು ಬಂಡೀಪುರ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಎಲ್ಲಿದೆ ಇದು? ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವಂಥದ್ದು ಬಂಡೀಪುರ, ಗೊತ್ತಿರಲಿ. ಕರ್ನಾಟಕದ ಪ್ರಸಿದ್ಧ ಪಕ್ಷಿಧಾಮ ರಂಗನತಿಟ್ಟು ಕಾವೇರಿ ನದಿಯ ದ್ವೀಪಗಳಲ್ಲಿದೆ. ಹಾಗಾದರೆ ಇದು ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಇರುವಂಥದ್ದು. ಯಾವುದು? ರಂಗನತಿಟ್ಟು ಪಕ್ಷಿಧಾಮ. ಆ್ಯಕ್ಚುಲಿ 1940ರಲ್ಲಿ ಡಾಕ್ಟರ್ ಸಲೀಂ ಅಲಿಯವರ ಸಲಹೆ ಮೇರೆಗೆ ಅವತ್ತು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದನ್ನು ಪಕ್ಷಿಧಾಮ ಅಂತ ಘೋಷಿಸ್ತಾರೆ. ಯಾರ ಸಲಹೆ? ಡಾಕ್ಟರ್ ಸಲೀಂ ಅಲಿ ಅವರ ಸಲಹೆ. ಘೋಷಣೆ ಮಾಡಿದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕರ್ನಾಟಕದ ಅತಿ ದೊಡ್ಡ ವನ್ಯಜೀವಿ ಧಾಮ ಯಾವುದು? ಹಾಗಾದರೆ ಸರಿಯಾದ ಉತ್ತರ ಕಾವೇರಿ ವನ್ಯಜೀವಿ ಧಾಮ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕಾವೇರಿ ವನ್ಯಜೀವಿ ಧಾಮ ಕರ್ನಾಟಕದ ಅತ್ಯಂತ ವಿಸ್ತೀರ್ಣ ದೃಷ್ಟಿಯಿಂದ ಅತ್ಯಂತ ದೊಡ್ಡ ವನ್ಯಜೀವಿ ಧಾಮ ಇದು. ಇದು ಮಂಡ್ಯ, ರಾಮನಗರ ಮತ್ತು ಚಾಮರಾಜನಗರಗಳಲ್ಲಿ ಹರಡಿಕೊಂಡಿದೆ. 3 ಜಿಲ್ಲೆಯಲ್ಲಿ ಹರಡಿಕೊಂಡಿದೆ. ಮಂಡ್ಯ, ರಾಮನಗರ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಹರಡಿಕೊಂಡಿರುವಂಥದ್ದು. ಕೃಷ್ಣ ಮೃಗಗಳ ಸಂರಕ್ಷಣೆಗಾಗಿಯೇ ಮೀಸಲಾಗಿರುವ ರಾಣೆಬೆನ್ನೂರು ಕೃಷ್ಣಮೃಗ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ? ರೈಟ್ ಆನ್ಸರ್ ಇಸ್ ಹಾವೇರಿ ಜಿಲ್ಲೆಯಲ್ಲಿರುವಂಥದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಎಲ್ಲಿದೆ? ಹಾವೇರಿ ಜಿಲ್ಲೆಯಲ್ಲಿದೆ. ಇದು ವಿಶೇಷವಾಗಿ ನೀಲಗಿರಿ ತೋಟ ಮತ್ತು ಒಣ ಹುಲ್ಲುಗಾವಲಿನಿಂದ ಕೂಡಿರುವಂಥದ್ದು. ಇಲ್ಲಿ ಕೃಷ್ಣ ಮೃಗಗಳ ಜೊತೆಗೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವಂಥ ಪಕ್ಷಿ ಕೂಡ ಇಲ್ಲಿ ಕಾಣಿಸುತ್ತೆ. ಇನ್ನು ಯುನೆಸ್ಕೋ ಜಾಗತಿಕ ನೈಸರ್ಗಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಒಟ್ಟು ಎಷ್ಟು ಸರಣಿಗಳು, ಸಬ್ ಕ್ಲಸ್ಟರ್ಗಳು ಎಷ್ಟು ಸೇರಿದಾವೆ? ರೈಟ್ ಆನ್ಸರ್ ಇಸ್ 10. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 10 ಸೇರಿರುವಂಥದ್ದು. ಇದು 2012ರಲ್ಲಿ ಯುನೆಸ್ಕೋ ಸಂಸ್ಥೆ ಭಾರತದ ಪಶ್ಚಿಮ ಘಟ್ಟಗಳ ಜಾಗತಿಕ ನೈಸರ್ಗಿಕ ಪಾರಂಪರಿಕ ತಾಣ ಅಂತೇಳಿ ಘೋಷಿಸಿತು. ಎಷ್ಟರಲ್ಲಿ? 2012ರಲ್ಲಿ ಜಾಗತಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ್ದು. ಒಟ್ಟು 10 ವಲಯಗಳನ್ನು ಈ ಪಟ್ಟಿಗೆ ಸೇರಿಸಲಾಗಿದೆ. ಇದರಲ್ಲಿ ಕುದುರೆಮುಖ, ಪುಷ್ಪಗಿರಿ, ಬ್ರಹ್ಮಗಿರಿ, ತಲಕಾವೇರಿ, ಸೋಮೇಶ್ವರ, ಆಗುಂಬೆಯ ದಟ್ಟ ಕಾಡುಗಳು ಕೂಡ ಸೇರಿಕೊಳ್ಳುತ್ತೆ. ಇದನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕೂಡ ಕರೀತಾರೆ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಕರ್ನಾಟಕ ಜಿಯೋಗ್ರಫಿಯ 5ನೇ ವಿಭಾಗ ಖನಿಜಗಳು, ಕೈಗಾರಿಕೆಗಳು ಮತ್ತು ಇಂಧನ ಸಂಪನ್ಮೂಲಗಳು. ಸೊ ಭಾರತದಲ್ಲಿ ಅತ್ಯುತ್ತಮ ದರ್ಜೆಯ ಮ್ಯಾಗ್ನೆಟೈಟ್ ಕಬ್ಬಿಣದ ಅದಿರು ನಿಕ್ಷೇಪ ಹೊಂದಿರುವ ಆದರೆ ಪರಿಸರ ಕಾರಣಗಳಿಂದಾಗಿ ಗಣಿಗಾರಿಕೆ ನಿಷೇಧಿಸಲ್ಪಟ್ಟ ಕರ್ನಾಟಕದ ಪ್ರದೇಶ ಯಾವುದು? ರೈಟ್ ಆನ್ಸರ್ ಈಸ್ ಕುದುರೆಮುಖ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಗಣಿಗಾರಿಕೆಯನ್ನು ನಿಷೇಧಿಸಲಾಗಿದೆ. ನೋಡಿ, ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಮ್ಯಾಗ್ನೆಟೈಟ್ ಕಬ್ಬಿಣದ ಅದಿರಿನ ನಿಕ್ಷೇಪವನ್ನು ಹೊಂದಿತ್ತು. ಮ್ಯಾಗ್ನೆಟೈಟ್ ಕಬ್ಬಿಣದ ಅದಿರು ಜಗತ್ತಿನಲ್ಲೇ ಅತ್ಯಂತ ವಿಶಾಲವಾಗಿರುವಂಥ ಇದನ್ನು ಹೊಂದಿತ್ತು. ಆ್ಯಕ್ಚುಲಿ 1976ರಲ್ಲಿ ಕೇಂದ್ರ ಸರ್ಕಾರದ ಕುದುರೆಮುಖ ಕಬ್ಬಿಣದ ಅದಿರು ಸಂಸ್ಥೆ ಇಲ್ಲಿ ಗಣಿಗಾರಿಕೆಯನ್ನು ಪ್ರಾರಂಭಿಸಿತು. ಯಾವಾಗ ಗಣಿಗಾರಿಕೆ ಶುರುವಾಗಿದ್ದು? 1976ಅಲ್ಲಿ. ಆದರೆ 2005ರಲ್ಲಿ ಈ ಗಣಿಗಾರಿಕೆಯನ್ನು ಪರಿಸರವಾದಿಗಳ ಹೋರಾಟದ ನಂತರ 2005ರ ಡಿಸೆಂಬರ್ನಲ್ಲಿ ನಿಷೇಧವಾಯಿತು. 5ರ ಡಿಸೆಂಬರ್ನಲ್ಲಿ ಸಂಪೂರ್ಣವಾಗಿ ಗಣಿಗಾರಿಕೆಯನ್ನು ನಿಷೇಧಿಸಲ್ಪಡ್ತು. ಕರ್ನಾಟಕದ ಏಕೈಕ ಕಾರ್ಯನಿರ್ವಹಿಸುತ್ತಿರುವ ಮತ್ತು ಭಾರತದ ಪ್ರಮುಖ ಚಿನ್ನದ ಗಣಿ ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿದೆ? ರೈಟ್ ಆನ್ಸರ್ ಈಸ್ ಹಟ್ಟಿ ಗೋಲ್ಡ್ ಮೈನ್ಸ್ ಇರೋದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಯಚೂರು ಜಿಲ್ಲೆಯಲ್ಲಿದೆ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನಲ್ಲಿದೆ. ಲಿಂಗಸೂಗೂರು ತಾಲೂಕು.
ಹಟ್ಟಿ ಗೋಲ್ಡ್ ಮೈನ್ಸ್ ಇರುವಂಥದ್ದು. ಭಾರತದ ಏಕೈಕ ಸಕ್ರಿಯ ಚಿನ್ನದ ಗಣಿ. KGF ಮುಚ್ಚಿದ ನಂತರ ಇಲ್ಲಿಂದನೇ ಹೆಚ್ಚು ಚಿನ್ನ ಉತ್ಪತ್ತಿ ಆಗ್ತಾ ಇತ್ತು. ಆಕ್ಚುಲಿ ಇಲ್ಲಿ ಅಶೋಕ ಚಕ್ರವರ್ತಿ ಕಾಲದಿಂದಲೂ ಗಣಿಗಾರಿಕೆ ನಡೆದಿತ್ತು ಅಂತೇಳಿ ಇತಿಹಾಸ ಇದೆ. ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ಸುಣ್ಣದ ಕಲ್ಲು ಲೈಮ್ ಸ್ಟೋನ್ ನಿಕ್ಷೇಪಗಳನ್ನು ಹೊಂದಿದ್ದು ಸಿಮೆಂಟ್ ಕೈಗಾರಿಕೆಗಳ ಹಬ್ ಅಂತೇಳಿ ಕರೀತಾರೆ? ರೈಟ್ ಆನ್ಸರ್ ಇಸ್ ಕಲಬುರ್ಗಿ ಮತ್ತು ಬಾಗಲಕೋಟೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕಲಬುರಗಿ ಮತ್ತು ಬಾಗಲಕೋಟೆ ಜಿಲ್ಲೆಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲನ್ನು ಲೈಮ್ ಸ್ಟೋನ್ ನಿಕ್ಷೇಪಗಳನ್ನು ಹೊಂದಿದೆ. ಇಲ್ಲಿ ಸಿಗುವಂತಹ ಪ್ರಸಿದ್ಧವಾದಂತಹ ಶಹಬಾದ್ ಕಲ್ಲು ಮತ್ತು ಮುಧೋಳದ ಸುಣ್ಣದ ಕಲ್ಲು ಜಲಾವೃತ ಶಿಲೆಗಳ ಪ್ರಮುಖ ಕೊಡುಗೆ. ಹಾಗಾದರೆ ಯಾವ ಶಿಲೆಗಳಿಂದ ಆಗುತ್ತೆ ಸೃಷ್ಟಿಯಾಗಿದ್ದು? ಜಲಾವೃತ ಶಿಲೆಗಳು. ಜಲಾವೃತ ಶಿಲೆಗಳಿಂದ ಈ ಲೈಮ್ ಸ್ಟೋನ್ ಸೃಷ್ಟಿಯಾಗುತ್ತೆ. ಇದು ಸಿಮೆಂಟ್ ಉತ್ಪಾದನೆಗೆ ಹೇರಳವಾಗಿ ಕಚ್ಚಾ ವಸ್ತುಗಳನ್ನು ಕೂಡ ಸಿಗುತ್ತೆ. ಹಾಗಾಗಿ ಇದನ್ನ ಈ ಭಾಗವನ್ನ ಕಲಬುರಗಿ ಮತ್ತು ಬಾಗಲಕೋಟೆಯನ್ನ ಕರ್ನಾಟಕದ ಸಿಮೆಂಟ್ ಕೈಗಾರಿಕೆಗಳ ಹಬ್ ಅಂತ ಕರೀತಾರೆ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ VISL ಸ್ಥಾಪನೆಯಾದ ಭದ್ರಾವತಿ ಯಾವ ನದಿ ದಂಡೆ ಮೇಲಿದೆ? ರೈಟ್ ಆನ್ಸರ್ ಇಸ್ ಭದ್ರಾ ನದಿ ದಂಡೆ ಮೇಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಭದ್ರಾವತಿಯಲ್ಲಿದೆ. ಈ ಕಾರ್ಖಾನೆಯನ್ನ 1923ರಲ್ಲಿ ಸ್ಥಾಪಿಸಲಾಯಿತು. ಎರಡು ಅಂಶ ಇಂಪಾರ್ಟೆಂಟು. ಸ್ಥಾಪನೆಗೆ ಕಾರಣವಾದ ಇಂಜಿನಿಯರ್ ಯಾರು ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಎಂ ವಿ. ಮತ್ತು ಈ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಸ್ಥಾಪಿಸಿದಂತಹ ಮಹಾರಾಜರು ಯಾರು ಕೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹಳ ಪ್ರಮುಖವಾಗುತ್ತೆ. ಆರಂಭದಲ್ಲಿ ಬಾಬಾ ಬುಡನ್ಗಿರಿಯ ಕೆಮ್ಮಣ್ಗುಂಡಿಯಿಂದ ರೋಪ್ವೇ ಮೂಲಕ ಇಲ್ಲಿಗೆ ಕಬ್ಬಿಣದ ಅದರನ್ನು ತರಲಾಗ್ತಾ ಇತ್ತು. ಇನ್ನು ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆಯಾದಂಥ ಮೈಸೂರು ಶುಗರ್ ಕಂಪನಿ 1933ಯಲ್ಲಿ ಎಲ್ಲಿ ಸ್ಥಾಪನೆ ಆಯಿತು? ರೈಟ್ ಆನ್ಸರ್ ಇಸ್ ಇದು ಮಂಡ್ಯದಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಮಂಡ್ಯದಲ್ಲಿ ಸ್ಥಾಪನೆ ಆಯಿತು. KRS ಅಣೆಕಟ್ಟಿನ ನಿರ್ಮಾಣದ ನಂತರ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬಿನ ಬೇಸಾಯ ಹೆಚ್ಚಾಗಿರೋದ್ರಿಂದ ಈ ಒಂದು ಕಾರ್ಖಾನೆಯ ಸ್ಥಾಪನೆ ಮಾಡಲಾಯಿತು. ಅಗೈನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಈ ಒಂದು ಮೈಸೂರು ಶುಗರ್ ಕಂಪನಿ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಅಡಿಗಲ್ ಹಾಕ್ತಾರೆ. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೇತೃತ್ವ. ಕೃಷ್ಣರಾಜ ಒಡೆಯರ್. ಹಾಗೇನೆ ದಿವಾನ್ರಾಗಿದ್ದವರು ಯಾರು ಕೇಳಿದ್ರೆ ಮಿರ್ಜಾ ಇಸ್ಮಾಯಿಲ್. ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನ್ರಾಗಿದ್ದರು ಆ ಕಾಲದಲ್ಲಿ ಆಯಿತು. ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ, ಕೈಗಾ ಅಟಾಮಿಕ್ ಪವರ್ ಸ್ಟೇಷನ್ ಉತ್ತರ ಕನ್ನಡ ಜಿಲ್ಲೆಯ ಯಾವ ನದಿಯ ತೀರದಲ್ಲಿದೆ? ರೈಟ್ ಆನ್ಸರ್ ಇಸ್ ಕಾಳಿ ನದಿ ತೀರದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕೈಗಾ ಎಂಬಲ್ಲಿದೆ. ದಟ್ಟ ಅರಣ್ಯದಲ್ಲಿರುವಂಥದ್ದು ಇದು ಕಾಳಿ ನದಿಯ ತೀರದಲ್ಲಿ. ಇದನ್ನು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಾರ್ಯನಿರ್ವಹಿಸುತ್ತೆ. ಇಲ್ಲಿ NPCIL. ಏಷ್ಯಾದಲ್ಲಿ ಅತಿ ದೊಡ್ಡದಾದ ಸೋಲಾರ್ ಪಾರ್ಕ್ ಎನ್ನಲಾಗುವ ಪಾವಗಡ ಸೋಲಾರ್ ಪಾರ್ಕ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ತುಮಕೂರು ಜಿಲ್ಲೆಯ ಅತ್ಯಂತ ಬರಪೀಡಿತ ಮತ್ತು ಹಿಂದುಳಿದ ತಾಲೂಕಾದ ಪಾವಗಡದ ಎಲ್ಲಿದೆ? ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ತಿರುಮಣಿ ಎನ್ನುವಂಥ ಗ್ರಾಮದಲ್ಲಿದೆ. ತಿರುಮಣಿ ಎನ್ನುವಂಥ ಗ್ರಾಮದಲ್ಲಿ ಇರುವಂಥದ್ದು. ಇದನ್ನು ಅಧಿಕೃತವಾಗಿ ಇಲ್ಲಿ ಸುಮಾರು 13,000 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವಂಥದ್ದು. ಇದು 2050 ಮೆಗಾವಾಟ್ಗಿಂತ ಹೆಚ್ಚಿನ ವಿದ್ಯುತ್ತನ್ನು ಉತ್ಪಾದಿಸುತ್ತೆ. ಎಷ್ಟು? 2050 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ. ವಿದ್ಯುತ್ ಉತ್ಪಾದನೆ ಆಗುವಂಥದ್ದು. ಕರ್ನಾಟಕದ ಪ್ರಮುಖ ಉಷ್ಣ ವಿದ್ಯುತ್ ಸ್ಥಾವರವಾದ RTPS ರಾಯಚೂರು ಉಷ್ಣ ವಿದ್ಯುತ್ ಸ್ಥಾವರ ಯಾವ ನದಿಯ ನೀರಿನ ಮೇಲೆ ಅವಲಂಬಿತವಾಗಿದೆ? ರೈಟ್ ಆನ್ಸರ್ ಇಸ್ ಕೃಷ್ಣಾ ನದಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕೃಷ್ಣಾ ನದಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. RTPS ಇದೆಯಲ್ಲ ಕೃಷ್ಣಾ ನದಿ, ಇದು ರಾಯಚೂರು ನಗರದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ಶಕ್ತಿ ನಗರ ಅನ್ನುವಂಥ ಜಾಗದಲ್ಲಿದೆ. ಶಕ್ತಿನಗರದಲ್ಲಿ ಇರುವಂಥದ್ದು. ಕರ್ನಾಟಕದ ಯಾವ ನಗರವನ್ನು ಭಾರತದ ಸಿಲ್ಕ್ ಸಿಟಿ ಅಂತ ಕರೀತಾರೆ? ಸರಿಯಾದ ಉತ್ತರ ರಾಮನಗರ.
ಸಿಲ್ಕ್ ಸಿಟಿ ಆಫ್ ಇಂಡಿಯಾ. ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದ ಮತ್ತು ಆಧುನಿಕ ರೇಷ್ಮೆಗೂಡಿನ ಸರ್ಕಾರಿ ಮಾರುಕಟ್ಟೆ ಇಲ್ಲಿದೆ. ಏಷ್ಯಾದಲ್ಲಿಯೇ ದೊಡ್ಡ ಮಾರ್ಕೆಟ್ ಎಲ್ಲಿದೆ? ರಾಮನಗರ ಜಿಲ್ಲೆಯಲ್ಲಿ ಇರುವಂಥದ್ದು ರೇಷ್ಮೆಗೂಡಿನ ಸರ್ಕಾರಿ ಮಾರ್ಕೆಟು. ಮ್ಯಾಂಗನೀಸ್ ನಿಕ್ಷೇಪಗಳಿಗೆ ಕರ್ನಾಟಕದ ಯಾವ ಜಿಲ್ಲೆಯ ಸಂಡೂರು ತಾಲೂಕು ಅತ್ಯಂತ ಪ್ರಸಿದ್ಧಿಯಾಗಿದೆ? ರೈಟ್ ಆನ್ಸರ್ ಈಸ್ ಬಳ್ಳಾರಿ ಜಿಲ್ಲೆಯಲ್ಲಿರುವಂಥದ್ದು ಇದು ಸಂಡೂರು ತಾಲೂಕು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಇಲ್ಲಿನ ಬಹಳ ಪ್ರಮುಖವಾದ ಮ್ಯಾಂಗನೀಸ್ ಹೆಮಟೈಟ್ ಕಬ್ಬಿಣದ ಅದಿರನ್ನು ಕೂಡ ಹೊಂದಿದೆ. ಒಂದು ಮ್ಯಾಂಗನೀಸ್, ಇನ್ನೊಂದು ಹೆಮಟೈಟ್ ಎನ್ನುವಂತಹ ಕಬ್ಬಿಣದ ಅದಿರನ್ನು ಕೂಡ ಹೊಂದಿರುವಂಥದ್ದು. ಹೆಮಟೈಟ್ ಎನ್ನುವಂತಹ ಕಬ್ಬಿಣದ ಅದಿರನ್ನು ಕೂಡ ಹೊಂದಿದೆ. ಇಲ್ಲಿನ ಖನಿಜ ಸಂಪತ್ತನ್ನು ರಕ್ಷಿಸಲು ಸಂಡೂರು ಮ್ಯಾಂಗನೀಸ್ ಮತ್ತು ಐರನ್ ಓರ್ಸ್ ಲಿಮಿಟೆಡ್ ದಶಕಗಳಿಂದ ಕೆಲಸ ಮಾಡ್ತಾ ಇದೆ. ಅದನ್ನ ಶಾರ್ಟ್ ಫಾರ್ಮ್ ಆಗಿ SMIORE ಅಂತ ಕೂಡ ಕರೆಯಬಹುದಾಗಿದೆ. ಕರ್ನಾಟಕ ಜಿಯೋಗ್ರಫಿಯ 6ನೇ ವಿಭಾಗ ಜನಸಂಖ್ಯಾಶಾಸ್ತ್ರ ಮತ್ತು ಸಾರಿಗೆ. ಸ್ನೇಹಿತರೆ, ಮೊದಲ ಪ್ರಶ್ನೆ ಇದರದ್ದು. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯಾ ಸಾಂದ್ರತೆ ಪಾಪ್ಯುಲೇಷನ್ ಡೆನ್ಸಿಟಿ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು? ರೈಟ್ ಆನ್ಸರ್ ಈಸ್ 319. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2011ರ ಜನಗಣತಿ ಪ್ರಕಾರ, ಯಾಕಂದರೆ 2021ರಲ್ಲಿ ಆಗಬೇಕಿತ್ತು, ಕೊರೋನಾ ಅಂತಲ್ಲಿ ಆಗಿಲ್ಲ. ಸೊ ಈ ವರ್ಷ ನಾವು ಹೌಸ್ ಸೆನ್ಸಸ್ ಮಾಡಿದ್ದೀವಿ. ನೆಕ್ಸ್ಟ್ ಇಯರ್ 2027ಗೆ ನಾವು ಏನು ಮಾಡ್ತೀವಿ ಕೇಳಿದ್ರೆ ಜನಗಣತಿ ಮಾಡ್ತೀವಿ. ಅಲ್ಲಿವರೆಗೆ 2011ರದ್ದೇ ಡಾಟಾ. ಸೊ 2011ರ ಅಧಿಕೃತ ಜನಗಣತಿ ಪ್ರಕಾರ ಕರ್ನಾಟಕದ ಜನಸಾಂದ್ರತೆ ಚದರ ಕಿಲೋಮೀಟರ್ಗೆ 319 ಪರ್ ಚದರ ಕಿಲೋಮೀಟರ್ 319 ಇರುವಂಥದ್ದು. ಹಾಗೆಯೇ ವಿಶೇಷವಾಗಿ ಈ ಜನಸಾಂದ್ರತೆ ನೋಡಿದ್ರೆ ಹೈಯೆಸ್ಟ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಧಿಕ ಜನಸಾಂದ್ರತೆ ಇದ್ದರೆ ಕೊಡಗಿನಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಇದೆ. ಬೆಂಗಳೂರು ನಗರ ಹೆಚ್ಚು ಜನಸಾಂದ್ರತೆ 4381 ಪರ್ ಚದರ ಕಿಲೋಮೀಟರ್. ಇನ್ನು ಕೊಡಗು ಅತಿ ಕಡಿಮೆ ಜನಸಾಂದ್ರತೆ. ಕೊಡಗಿನಲ್ಲಿ ನಾವು 135 ಅಂತ ಹೇಳ್ತೀವಿ, ಅಷ್ಟು ಕಮ್ಮಿ ಇದೆ. 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಹೊಂದಿರುವ ಜಿಲ್ಲೆ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಉಡುಪಿ ಡಿಸ್ಟಿಕ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಉಡುಪಿ ಜಿಲ್ಲೆ. 2011ರ ಜನಗಣತಿ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ 1094 ಮಹಿಳೆಯರು ಇದ್ದಾರೆ ಅಂತ ಹೇಳಲಾಗಿತ್ತು. ಮಹಿಳೆಯರು. ಉಡುಪಿ ನಂತರ ಕೊಡಗು ಜಿಲ್ಲೆ 2ನೇ ಸ್ಥಾನದಲ್ಲಿದೆ. ಇನ್ನು 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಸಾಕ್ಷರತೆ ಲೋಯೆಸ್ಟ್ ಲಿಟ್ರಸಿ ರೇಟ್ ಹೊಂದಿರುವ ಜಿಲ್ಲೆ ಯಾವುದು? ರೈಟ್ ಆನ್ಸರ್ ಈಸ್ ಯಾದಗಿರಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾದಗಿರಿಯಲ್ಲಿ ಕೇವಲ 51.8% ಸಾಕ್ಷರತೆ ಇದೆ ಅಂತೇಳಿ 2011ರ ಜನಗಣತಿ ಹೇಳಿತ್ತು. ಮಂಗಳೂರು ಬಂದರನ್ನ ಕರ್ನಾಟಕದ ಏಕೈಕ ದೊಡ್ಡ ಬಂದರು ಎಂದು ಯಾವ ವರ್ಷದಲ್ಲಿ ಅಧಿಕೃತವಾಗಿ ಘೋಷಿಸಲಾಯಿತು? ಸರಿಯಾದ ಉತ್ತರ 1974ರಲ್ಲಿ. ಮಂಗಳೂರಿನ ಪಣಂಬೂರಿನಲ್ಲಿರುವಂತಹ ನವಮಂಗಳೂರು ಬಂದರು NMPT ಅಂತ ನಾವು ಕರಿತೀವಿ. NMPT ಅಂತ ಕರಿತೀವಿ. ಇದು ಕರ್ನಾಟಕದ ಅತ್ಯಂತ ದೊಡ್ಡ ಬಂದರು ಅಂತ ಕರಿತೀವಿ. ಇದನ್ನು ಪ್ರಧಾನಿ ಇಂದಿರಾ ಗಾಂಧಿ ಅವರಿಂದ ಇದು ದೇಶಕ್ಕೆ ಸಮರ್ಪಿಸಲ್ಪಡ್ತು. ವಿಶೇಷವಾಗಿ ಇದನ್ನು ಇನಾಗ್ರೇಟ್ ಮಾಡಿದ್ದು ಯಾರು ಕೇಳಿದ್ರೆ ಇಂದಿರಾ ಗಾಂಧಿ ಉದ್ಘಾಟನೆ ಮಾಡಿರುವಂಥದ್ದು. ಪಶ್ಚಿಮ ಕರಾವಳಿಯ ಮೂಲಕ ಹಾದು ಹೋಗುವಂತಹ ಪ್ರಸಿದ್ಧ ಕೊಂಕಣ್ ರೈಲ್ವೆ ಕರ್ನಾಟಕದ ಯಾವ ನಗರದಿಂದ ಪ್ರಾರಂಭವಾಗಿ ಮುಂಬೈ ಕಡೆಗೆ ಸಾಗುತ್ತೆ? ರೈಟ್ ಆನ್ಸರ್ ಇಸ್ ಮಂಗಳೂರು. ಮಂಗಳೂರಿನ ತೊಕ್ಕೊಟ್ಟು ಮಂಗಳೂರು ಸೆಂಟ್ರಲ್ನಿಂದ ಇದು ಹಾದು ಹೋಗುವಂಥದ್ದು. ಭಾರತೀಯ ರೈಲ್ವೆಯ ಅದ್ಭುತ ಎಂಜಿನಿಯರಿಂಗ್ ಸಾಧನೆ ಇದು ಕೊಂಕಣ್ ರೈಲ್ವೆ. ಇದು ಮಂಗಳೂರಿನಿಂದ ಪ್ರಾರಂಭವಾಗಿ ಮಹಾರಾಷ್ಟ್ರದ ರೋಹಾದವರೆಗೆ ಸಾಗುತ್ತೆ ಟು
ಮಹಾರಾಷ್ಟ್ರದ ರೋಹದವರೆಗೆ ಸಾಗುವಂಥದ್ದು. ಕೆಳಗಿನ ಯಾವ ರಾಷ್ಟ್ರೀಯ ಹೆದ್ದಾರಿ ಮಂಗಳೂರನ್ನು ಬೆಂಗಳೂರಿಗೆ ಶಿರಾಡಿ ಘಾಟ್ ಮೂಲಕ ಸಂಪರ್ಕಿಸುತ್ತೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ NH48. ಇದಕ್ಕೆ ಹಳೆಯ ಹೆಸರು NH48, ಈಗ NH75 ಅಂತೇಳಿ ಕರೀತಾ ಇದ್ದಾರೆ. ಇರಲಿ. ಕರ್ನಾಟಕ ರಾಜಧಾನಿ ಬೆಂಗಳೂರು ಮತ್ತು ಪ್ರಮುಖ ಬಂದರು ನಗರಿ ಮಂಗಳೂರನ್ನ ಜೋಡಿಸುವ ಹೆದ್ದಾರಿ ಇದು. ಹೆದ್ದಾರಿ ನ್ಯಾಷನಲ್ ಹೈವೇ 75, NH75. 2011 ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡದ ಹೈಯೆಸ್ಟ್ ST ಪಾಪ್ಯುಲೇಷನ್ ಇರುವ ಜಿಲ್ಲೆ ಯಾವುದು? ರೈಟ್ ಆನ್ಸರ್ ಇಸ್ ಬಳ್ಳಾರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಳ್ಳಾರಿ ಸರಿಯಾದ ಉತ್ತರ. ಇಲ್ಲಿ ಈ ಭಾಗದಲ್ಲಿ ವಾಲ್ಮೀಕಿ, ನಾಯಕ ಮತ್ತು ಬೇಡ ಸಮುದಾಯದ ಜನರು ತುಂಬ ಹೆಚ್ಚಾಗಿದ್ದಾರೆ. ವಾಲ್ಮೀಕಿ, ನಾಯಕ ಮತ್ತು ಬೇಡ ಸಮುದಾಯದ ಜನರು ಇವರೆಲ್ಲರೂ ಕೂಡ ಶೆಡ್ಯೂಲ್ ಟ್ರೈಬ್ಸಿಗೆ ಬರ್ತಾರೆ. ಕರ್ನಾಟಕದ ಯಾವ ಜಿಲ್ಲೆಯು ರಾಜ್ಯದಲ್ಲಿಯೇ ಅತ್ಯಂತ ಕಡಿಮೆ ವಿಸ್ತೀರ್ಣದ ಡೆನ್ಸಿಟಿ ಏರಿಯಾವನ್ನು ಹೊಂದಿರುವಂಥದ್ದು? ರೈಟ್ ಆನ್ಸರ್ ಈಸ್ ಬೆಂಗಳೂರು ನಗರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭೌಗೋಳಿಕವಾಗಿ ನೋಡ್ತಾ ಹೋದರೆ ಬೆಂಗಳೂರು ನಗರ ಜಿಲ್ಲೆ ಅತ್ಯಂತ ಕಡಿಮೆ ವಿಸ್ತೀರ್ಣದ ಜಿಲ್ಲೆ. ಕೇವಲ 2190 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಆದರೂ ಕೂಡ ಹೈಯೆಸ್ಟ್ ಜನಸಂಖ್ಯೆ ಇದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ, IT-BT ಇಂದಾಗಿ ಮತ್ತು ಕೈಗಾರೀಕರಣದಿಂದಾಗಿ ದೇಶಾದ್ಯಂತ ಜನರು ಬಂದು ಬೆಂಗಳೂರಲ್ಲಿ ಇರ್ತಾರೆ. ಕರ್ನಾಟಕದ ಜನಸಂಖ್ಯೆಯ ಬೆಳವಣಿಗೆಯ ಇತಿಹಾಸದಲ್ಲಿ ಯಾವ ದಶಕವನ್ನು ನಕಾರಾತ್ಮಕ ಜನಸಂಖ್ಯೆ ಬೆಳವಣಿಗೆಯ ದಶಕ, ನೆಗೆಟಿವ್ ಗ್ರೋತ್ ಅಂತೇಳಿ ಕರಿತೀವಿ? ರೈಟ್ ಆನ್ಸರ್ ಇಸ್ 1991 to 21. ತುಂಬ ಕಡಿಮೆ ಜನಸಂಖ್ಯೆ ಬೆಳವಣಿಗೆ ಆಗಿತ್ತಿಲ್ಲಿ. 11ರಿಂದ 21 ದಶಕ ವರ್ಷವನ್ನು ಮಹಾವಿಭಜಕ ವರ್ಷ ಅಥವಾ ನಕಾರಾತ್ಮಕ ಬೆಳವಣಿಗೆ ಅವಧಿ ಅಂತ ಕರಿತಾ ಇದ್ರು. ಆ ಟೈಮಲ್ಲಿ -2.1ಕ್ಕೆ ಕುಸಿತ ಕಂಡಿತ್ತು ಜನಸಂಖ್ಯೆಯ ಬೆಳವಣಿಗೆ. ಕಾರಣ ಆ ಕಾಲಕ್ಕೆ ಫ್ಲೇಗ್, ಇನ್ಫ್ಲೂಯೆನ್ಸಾ ಮುಂತಾದ ಸಾಂಕ್ರಾಮಿಕ ಕಾಯಿಲೆಗಳು ಕೂಡ ಇದ್ದಿದ್ದು ಆಗಿತ್ತು. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಭಾರತ ಸಂವಿಧಾನದ 371J ಆರ್ಟಿಕಲ್ ಕರ್ನಾಟಕದ ಎಷ್ಟು ಜಿಲ್ಲೆಗಳಿಗೆ ಅನ್ವಯಿಸುತ್ತೆ? ಸರಿ ಉತ್ತರ ಆಪ್ಷನ್ ಸಿ, 7 ಜಿಲ್ಲೆಗಳಿಗೆ ಅನ್ವಯಿಸುತ್ತೆ. ಆ್ಯಕ್ಚುಲಿ ವಿಶೇಷವಾಗಿ ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಅಂತ 6 ಜಿಲ್ಲೆ ಇತ್ತು. ಇತ್ತೀಚೆಗೆ ವಿಜಯನಗರ ಸೇರಿಕೊಂಡು ಒಟ್ಟು 7 ಆಗಿದೆ. ಯಾವುದ್ಯಾವುದು? ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಮತ್ತು ಬಳ್ಳಾರಿಯಿಂದ ವಿಭಜನೆಯಾದ ವಿಜಯನಗರ. ಒಟ್ಟು 7 ಜಿಲ್ಲೆಗಳು ಸೇರಿಕೊಳ್ತವೆ. ಇನ್ನು ಕರ್ನಾಟಕ ಜಿಯೋಗ್ರಫಿಯ 7ನೇ ವಿಭಾಗ ನೀರಾವರಿ, ಬಹುಪಯೋಗಿ ಯೋಜನೆಗಳು ಮತ್ತು ಗಡಿಗಳಿಗೆ ಸಂಬಂಧಪಟ್ಟಿದ್ದು. ಕರ್ನಾಟಕದ ಅತ್ಯಂತ ಹಳೆಯ ಮತ್ತು ಮೊದಲ ಆಧುನಿಕ ನೀರಾವರಿ ಕಾಲುವೆ ಎನ್ನಲಾಗುವ ವಿಜಯನಗರ ಕಾಲುವೆಗಳನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ತುಂಗಭದ್ರಾ ನದಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತುಂಗಭದ್ರಾ ನದಿಗೆ ನಿರ್ಮಿಸಲಾಗಿದೆ. ವಿಶೇಷವಾಗಿ 14ರಿಂದ 16ನೇ ಶತಮಾನದ ಅವಧಿಯಲ್ಲಿ ಆ ಕಾಲಕ್ಕೆ ಕರ್ನಾಟಕವನ್ನು ಆಳಿದಂಥ ಶ್ರೀಕೃಷ್ಣದೇವರಾಯ, ಹರಿಹರ ಬುಕ್ಕ ಇವರೆಲ್ಲರೂ ಕೂಡ ಈ ಒಂದು ಜಲಕ್ರಾಂತಿಗೆ ಕಾರಣರಾದರು. ಕೃಷ್ಣಾ ಮೇಲ್ದಂಡೆ ಯೋಜನೆ, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಹಂತ 1 ಮತ್ತು 2 ಇದರ ಅಡಿಯಲ್ಲಿ ಬರುವಂಥ 2 ಪ್ರಮುಖ ಅಣೆಕಟ್ಟುಗಳು ಯಾವ್ದ್ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಆಲಮಟ್ಟಿ ಮತ್ತು ನಾರಾಯಣಪುರ ಬಸವಸಾಗರ ಅಣೆಕಟ್ಟು. ಈ ಆಲಮಟ್ಟಿ ಅಣೆಕಟ್ಟನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ. ನಾರಾಯಣಪುರ ಅಣೆಕಟ್ಟನ್ನ ಬಸವಸಾಗರ ಅಂತೇಳಿ ಕರೀತಾರೆ. ಮಲಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಹತ್ತಿರ ನಿರ್ಮಿಸಲಾಗಿರುವಂತಹ ಅಣೆಕಟ್ಟು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನವಿಲು ತೀರ್ಥ ಅಥವಾ ಇದಕ್ಕೆ ರೇಣುಕಾ ಸಾಗರ ಅಂತ ಕರೀತಾರೆ. ನೋಡಿ, ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ, ನಾರಾಯಣಪುರ ಬಸವಸಾಗರ, ನವಿಲು ತೀರ್ಥ ರೇಣುಕಾ ಸಾಗರ ಅಂತ ಕರೀತಾರೆ. ಇದು ಬೆಳಗಾವಿ, ಧಾರವಾಡ, ಗದಗ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ
ವಿಸ್ತಾರವಾಗಿ ಹರಡಿಕೊಂಡಿದೆ. ಕರ್ನಾಟಕ ಭೌಗೋಳಿಕವಾಗಿ ಎಷ್ಟು ರಾಜ್ಯಗಳೊಂದಿಗೆ ತನ್ನ ಭೂಮಿಯ ಗಡಿಯನ್ನು ಹಂಚಿಕೊಳ್ಳುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 6 ರಾಜ್ಯಗಳೊಂದಿಗೆ. 6 ರಾಜ್ಯಗಳೊಂದಿಗೆ. ನೋಡಿ, ವಿಶೇಷವಾಗಿ ನಾವು ನೋಡ್ತಾ ಹೋದರೆ ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶ್, ತೆಲಂಗಾಣ, ತಮಿಳುನಾಡು ಮತ್ತು ಕೇರಳ. ಯಾವ್ದು? ಉತ್ತರದಲ್ಲಿ ಮಹಾರಾಷ್ಟ್ರ ಮತ್ತು ವಾಯುವ್ಯಕ್ಕೆ ಗೋವಾ, ಆಯ್ತಾ? ಗೋವಾದ ನಂತರ ಪೂರ್ವಕ್ಕೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ. ಎಷ್ಟಾಯಿತು? 4 ಆಯಿತು. ಹಾಗೆಯೇ ತಮಿಳುನಾಡು, ದಕ್ಷಿಣದಲ್ಲಿ ತಮಿಳುನಾಡು ಮತ್ತು ಕೇರಳ. ಸೊ ಒಟ್ಟು 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಕರ್ನಾಟಕದ ಯಾವ ಏಕೈಕ ಜಿಲ್ಲೆಯು ಮಹಾರಾಷ್ಟ್ರ ಮತ್ತು ಗೋವಾ ಎರಡೂ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬೆಳಗಾವಿ ಡಿಸ್ಟಿಕ್, ಬೆಳಗಾವಿ ಜಿಲ್ಲೆ. ಕರ್ನಾಟಕದ ವಾಯುವ್ಯದ ತುದಿಯಲ್ಲಿದೆ ಇದು, ಬೆಳಗಾವಿ ಜಿಲ್ಲೆ. ವಾಯುವ್ಯ ತುದಿಯಲ್ಲಿದೆ, ಕರ್ನಾಟಕದ ವಾಯುವ್ಯ ತುದಿಯಲ್ಲಿದೆ ಇದು. ಬೆಳಗಾವಿಯು ಉತ್ತರ ಗಡಿಯು ಮಹಾರಾಷ್ಟ್ರದ ಕೊಲ್ಲಾಪುರ ಮತ್ತು ಸಾಂಗ್ಲಿ, ಹಾಗೆ ಪಶ್ಚಿಮ ಗಡಿಯು ಗೋವಾದೊಂದಿಗೆ ಬೆಸೆದುಕೊಂಡಿದೆ. ಕರ್ನಾಟಕದ ಅತ್ಯಂತ ದಕ್ಷಿಣ ತುದಿಯಲ್ಲಿರುವಂಥ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಚಾಮರಾಜನಗರ. 1997 ಮೈಸೂರು ಜಿಲ್ಲೆಯನ್ನು ವಿಭಜಿಸಿ ಚಾಮರಾಜನಗರ ಜಿಲ್ಲೆಯನ್ನು ನಿರ್ಮಿಸಲಾಯಿತು. ಚಾಮರಾಜನಗರ ಜಿಲ್ಲೆಯಾಗಿ ಮಾರ್ಪಟ್ಟಿದ್ದು 1997. ಇನ್ನು ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ 3 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವ ಅತ್ಯಂತ ಹತ್ತಿರವಿರುವ ಕರ್ನಾಟಕದ ಜಿಲ್ಲೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಚಾಮರಾಜನಗರ. ಅಗೇನ್ ಚಾಮರಾಜನಗರ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾವೇರಿ ನದಿ ಜಲ ವಿವಾದವು ಪ್ರಮುಖವಾಗಿ ಭಾರತದ ಯಾವ 4 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ಇರುವಂಥದ್ದು? ಸರಿ ಉತ್ತರ ಆಪ್ಷನ್ ಎ, ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ದಕ್ಷಿಣ ಭಾರತದ ಶತಮಾನದ ಇತಿಹಾಸವಿರುವ ಕಾವೇರಿ ನದಿ ನೀರ ವಿವಾದ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿ ನಡುವೆ ಇದೆ. ಕರ್ನಾಟಕದ ತಲಕಾವೇರಿಯಲ್ಲಿ ಹುಟ್ಟುವ ನದಿ ಇದರ ಕಾವೇರಿಯಾಗಿದ್ದು, ಇದರ ಉಪನದಿಗಳು ಕಬಿನಿ ಮತ್ತು ಭವಾನಿ ಮುಂತಾದವು. ಕೇರಳದಲ್ಲಿ ಜಲಾನಯನ ಪ್ರದೇಶದಿಂದ ನೀರನ್ನು ತರುವುದರಿಂದ ಕೂಡ ಈ ಒಂದು ವಿವಾದ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದಾಂಡೇಲಿ ಪ್ರವಾಸೋದ್ಯಮ ತಾಣ ಯಾವ ನದಿಯ ದಂಡೆ ಮೇಲಿದೆ? ರೈಟ್ ಆನ್ಸರ್ ಇಸ್ ಕಾಳಿ ನದಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ತುಂಬ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ ಇಲ್ಲೆಲ್ಲ ಹೋಗಿ. ಈ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ತುಂಬ ಅಡ್ವೆಂಚರಸ್ ಟೂರಿಸಮ್ ಅನ್ನು ನಾವು ಕಾಣ್ತೀವಿ. ವೈಟ್ ವಾಟರ್ ರಾಫ್ಟಿಂಗ್ ತುಂಬ ಫೇಮಸ್ ಆಗಿದೆ. ವೈಟ್ ವಾಟರ್ ರಾಫ್ಟಿಂಗ್, ಇಲ್ಲಿನ ಮ್ಯಾಂಗ್ರೋವ್ ಸಸ್ಯವರ್ಗವನ್ನು ಕೂಡ ನೋಡಿ ಬರ್ತಾರೆ ತುಂಬ ಜನ. ಇನ್ನು ಕರ್ನಾಟಕದ ಯಾವ ಭಾಗವನ್ನು ಲಗೌನ್ಗಳ ನಾಡು ಅಥವಾ ಕರಾವಳಿಯ ಹಿನ್ನೀರು ಅಂತೇಳಿ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕರಾವಳಿ ತೀರದ ನದೀಮುಖ ವಲಯಗಳು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕಕ್ಕೆ ಒಟ್ಟು 320 ಕಿಲೋಮೀಟರ್ ಕರಾವಳಿ ಇದೆ, ಗೊತ್ತಿರಲಿ. ಇನ್ನು ವಿಭಾಗ 8ಕ್ಕೆ ಬಂದಿದ್ದೀವಿ, ಕೊನೆಯ ವಿಭಾಗ ಈ ಸೆಷನ್ ಇಂದು. ಹೈ ಅಂಡ್ ಡೈನಾಮಿಕ್ ಜಿಯೋಗ್ರಫಿ, ಸಂಕೀರ್ಣ ಮತ್ತು ಸಮಗ್ರ ಪ್ರಶ್ನೆಗಳು. ಸೊ ಬಾಬಾ ಬುಡನ್ಗಿರಿ ಶ್ರೇಣಿಯಲ್ಲಿರುವ ಅತ್ಯುನ್ನತ ಶಿಖರಗಳನ್ನು ಅವುಗಳ ಎತ್ತರದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿ, ಅಂದರೆ ದೊಡ್ಡದರಿಂದ ಚಿಕ್ಕದು ಅಂತೇಳಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮುಳ್ಳಯ್ಯನಗಿರಿ, ನಂತರ ಬಾಬಾ ಬುಡನ್ಗಿರಿ ಮತ್ತು ನಂತರ ಸೀತಾಳಯ್ಯನಗಿರಿ. ಸೊ ಮುಳ್ಳಯ್ಯನಗಿರಿ 1930 ಮೀಟರ್ ಎತ್ತರದಲ್ಲಿದೆ. ಇಲ್ಲಿಂದ ಸಮುದ್ರ ಮಟ್ಟದಿಂದ ಫಸ್ಟ್ ಪ್ಲೇಸಲ್ಲಿದೆ ಇದು. ಇನ್ನು ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ಬಾಬಾ ಬುಡನ್ಗಿರಿ. 1894 ಮೀಟರ್ ಇದೆ, ಅದು ಬಾಬಾ ಬುಡನ್ಗಿರಿ. ಹಾಗೆಯೇ ಮೂರನೇದು ಸೀತಾಳಯ್ಯನಗಿರಿ. ಸೊ ಸೀತಾಳಯ್ಯನಗಿರಿ ಸುಮಾರು 1800 ಮೀಟರ್ ಎತ್ತರದಲ್ಲಿರುವಂಥದ್ದು ಸೀತಾಳಯ್ಯನಗಿರಿ. ಹಾಗಾಗಿ ಇದು ಕ್ರಮವಾಗಿ ಸರಿಯಾಗುತ್ತೆ. ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನು ಅವುಗಳ ಉದ್ದದ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ, ಅಂದರೆ ಚಿಕ್ಕದರಿಂದ ದೊಡ್ಡಕ್ಕೆ ಜೋಡಿಸಿ ಅಂತೇಳಿ. ರೈಟ್ ಆನ್ಸರ್ ಇಸ್ ವರಾಹಿ,
ಅಘನಾಶಿನಿ, ಶರಾವತಿ, ಕಾಳಿ. ಸೊ ವರಾಹಿ ಅತ್ಯಂತ ಚಿಕ್ಕದು. ಎಷ್ಟು? ವರಾಹಿ ಹರಿಯುವ ಉದ್ದ ಕೇವಲ 88 ಕಿಲೋಮೀಟ್ರ್. ನಂತರ ಬರೋದೇ ಯಾವುದು ಕೇಳಿದ್ರೆ ಅಘನಾಶಿನಿ. ಸೊ ಅಘನಾಶಿನಿ ನದಿ ಹರಿಯುವಂಥ ಉದ್ದ ಎಷ್ಟು ಕೇಳಿದ್ರೆ ಸುಮಾರು 121 ಕಿಲೋಮೀಟರ್. ನಂತರ ಬರೋದು ಯಾವುದು? ಶರಾವತಿ. ಶರಾವತಿ ಕಡಿಮೆ ಹರಿದ್ರೂ ಕೂಡ ರಾಜ್ಯಕ್ಕೆ ತುಂಬ ಒಂದು ಕೊಡುಗೆಯನ್ನು ಕೊಟ್ಟಿದೆ. 128 ಕಿಲೋಮೀಟರ್ ಹರಿಯುತ್ತೆ ಇದು. ಇನ್ನು ಈ ಕೊಟ್ಟಿರುವಂಥ ಆಪ್ಷನಲ್ಲಿ ಹೈಯೆಸ್ಟ್ ಹರಿಯೋದು ಕಾಳಿ ನದಿ. ಸೊ ಕಾಳಿ ನದಿ 184 ಕಿಲೋಮೀಟರ್ ಹರಿಯುತ್ತೆ. ಸೊ ಚಿಕ್ಕದ್ರಿಂದ ದೊಡ್ಡದು. ಕರ್ನಾಟಕದ ಈ ಕೆಳಗಿನ ಜಲಪಾತಗಳು ಮತ್ತು ಅವುಗಳ ಜಿಲ್ಲೆಯನ್ನು ಹೊಂದಿಸಿ ಬರೆಯಿರಿ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 1B 2A. ನೋಡಿ, ಉಂಚಳ್ಳಿ ಫಾಲ್ಸ್ ಎಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಉಂಚಳ್ಳಿ ಉತ್ತರ ಕನ್ನಡ. ಹೆಬ್ಬೆ ಫಾಲ್ಸ್ ಚಿಕ್ಕಮಗಳೂರು. ಅನಂತರ ಅಬ್ಬೆ ಫಾಲ್ಸ್, ಹೆಬ್ಬೆ ಕನ್ಫ್ಯೂಸ್ ಆಗಬಾರ್ದು. ಅಬ್ಬೆ ಫಾಲ್ಸ್ ಎಲ್ಲಿದೆ? ಕೊಡಗು ಜಿಲ್ಲೆಯಲ್ಲಿದೆ. ಕಾವೇರಿ ನಿಸರ್ಗಧಾಮದ ಹತ್ರ ಬರುತ್ತೆ ಇದು. ಇನ್ನು ಗೊಡಚಿನಮಲ್ಕಿ ಫಾಲ್ಸ್ ಎಲ್ಲಿದೆ? ಇದು ಗೊಡಚಿನಮಲ್ಕಿ ಫಾಲ್ಸ್ ಇರೋದು ಬೆಳಗಾವಿ ಜಿಲ್ಲೆಯಲ್ಲಿ. ಉಂಚಳ್ಳಿ ಫಾಲ್ಸ್ ಉತ್ತರ ಕನ್ನಡ, ಹೆಬ್ಬೆ ಫಾಲ್ಸ್ ಚಿಕ್ಕಮಗಳೂರು, ಅಬ್ಬೆ ಫಾಲ್ಸ್ ಕೊಡಗು ಮತ್ತು ಗೊಡಚಿನಮಲ್ಕಿ ಫಾಲ್ಸ್ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕರ್ನಾಟಕದ ಕೇಂದ್ರ ಮೈದಾನ ವಲಯ, ಸೆಂಟ್ರಲ್ ಮೈದಾನ್ ಝೋನ್, ಕೃಷಿ ಹವಾಮಾನ ವಲಯದಲ್ಲಿ ಕೆಳಗಿನ ಯಾವ ಜಿಲ್ಲೆ ಬರೋದಿಲ್ಲ? ರೈಟ್ ಆನ್ಸರ್ ಈಸ್ ಬೀದರ್ ಬರೋದಿಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದ 10 ಕೃಷಿ ಹವಾಮಾನ ವಲಯಗಳಲ್ಲಿ ಕೇಂದ್ರ ಮೈದಾನ ವಲಯವು ಪ್ರಮುಖವಾಗಿ ದುರ್ಗ, ತುಮಕೂರು, ದಾವಣಗೆರೆ, ಚಿಕ್ಕಮಗಳೂರಿನ ಭಾಗಗಳನ್ನು ಒಳಗೊಂಡಿದೆ. ಸೊ ಬೀದರ್ ಉತ್ತರ ತುದಿಯಲ್ಲಿರೋದ್ರಿಂದ ಇದು ಈಶಾನ್ಯ ಪರಿವರ್ತನಾ ವಲಯಕ್ಕೆ ಸೇರುತ್ತೆ. ಎಲ್ಲಿಗೆ ಸೇರುತ್ತೆ ಇದು? ಈಶಾನ್ಯ ಪರಿವರ್ತನಾ ವಲಯಕ್ಕೆ ಸೇರುತ್ತೆ. ಹಾಗಾಗಿ ಇದು ಸೆಂಟ್ರಲ್ ಮೈದಾನ್ ಝೋನಿಗೆ ಬರಲ್ಲ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ. ಕೊಡಗು ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಜಿಲ್ಲೆ. ಸೊ ರೈಟ್ ಆನ್ಸರ್ ಏನು ಕೇಳಿದ್ರೆ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾಗಿದೆ. ಘಟಪ್ರಭಾ ಪಕ್ಷಿಧಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ರೈಟ್ ಆನ್ಸರ್ ಇಸ್ ಬೆಳಗಾವಿ ಜಿಲ್ಲೆಯಲ್ಲಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಇರುವಂಥದ್ದು ಘಟಪ್ರಭಾ ಪಕ್ಷಿಧಾಮ. ಇದು ಸುಮಾರು 29 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂಥದ್ದು. ಇಲ್ಲಿ ವಿಶೇಷವಾಗಿ ಯುರೋಪ್ ಮತ್ತು ಸೈಬೀರಿಯಾದ ಅಪರೂಪದ ಪಕ್ಷಿಗಳು ಸಂತಾನೋತ್ಪತ್ತಿಗಾಗಿ ಬರ್ತವೆ. ಮೈಸೂರು ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿರುವ ಬಿಳಿಗಿರಿ ರಂಗನ ಬೆಟ್ಟಗಳು ಯಾವ 2 ಪರ್ವತ ಶ್ರೇಣಿಗಳ ಕೊಂಡಿಯಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಕೋಲಾಜಿಕಲ್ ಕಾರಿಡಾರ್ ಅಂತ ನಾವು ಇದನ್ನ ಕರಿತೀವಿ. ಜೈವಿಕ ಕಾರಿಡಾರ್ ಅಂತ ಕರಿತೀವಿ. ಜೈವಿಕ ಅಥವಾ ಇಕೋಲಾಜಿಕಲ್ ಕಾರಿಡಾರ್ ಅಂತ ಕರಿತೀವಿ ಯಾವ ಪ್ಲೇಸನ್ನ? ಬಿಳಿಗಿರಿ ರಂಗನ ಬೆಟ್ಟವನ್ನ. ಕರ್ನಾಟಕದ ಪ್ರಸಿದ್ಧ ಕಪ್ಪತ್ತಗುಡ್ಡ ಅರಣ್ಯ ಪ್ರದೇಶ ಇತ್ತೀಚೆಗೆ ವನ್ಯಜೀವಿ ಧಾಮ ಎಂದು ಘೋಷಿಸಲ್ಪಟ್ಟಿದೆ. ಇದು ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಇದು ಗದಗ ಜಿಲ್ಲೆಯಲ್ಲಿರುವಂಥದ್ದು. ಸ್ನೇಹಿತರೆ, ಕಪ್ಪತ್ತಗುಡ್ಡ ಬಗ್ಗೆ ಹೇಳೋದಾದ್ರೆ ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟ ಅಂತ ಇದು ನಾವು ಕರಿತೀವಿ. ಔಷಧೀಯ ಸಸ್ಯಗಳ ಕಣಜ ಅಂತ ಕರಿತೀವಿ ಕಪ್ಪತ್ತಗುಡ್ಡವನ್ನ. ಔಷಧೀಯ ಸಸ್ಯಗಳ ಕಣಜ ಅಂತ ಕರಿತೀವಿ. ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಕಿಲೋಮೀಟರ್? ಸರಿಯಾದ ಉತ್ತರ 1,91,791 ಚದರ ಕಿಲೋಮೀಟರ್. ಇಡೀ ಭಾರತದ ಒಟ್ಟು ವಿಸ್ತೀರ್ಣದ 5.83% ಕರ್ನಾಟಕ ಹೊಂದಿದೆ. ಕರ್ನಾಟಕ ಒಳಗೊಂಡಿದೆ. ಭಾರತದ 6ನೇ ಅತಿ ದೊಡ್ಡ ರಾಜ್ಯ. ಭಾರತದ 6ನೇ ಅತಿ ದೊಡ್ಡ ಸ್ಟೇಟ್ ಯಾವುದು? ನಮ್ಮ ಕರ್ನಾಟಕ. ಭಾರತದ 6ನೇ ಅತಿ ದೊಡ್ಡ ರಾಜ್ಯ. ಇದಕ್ಕೆ ಸುಮಾರು 400 ಕಿಲೋಮೀಟರ್ ಪೂರ್ವದಿಂದ ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್ ಇದೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಇದೆ. ಈ ಸೆಷನ್ ಕೊನೆಯ ಪ್ರಶ್ನೆ. ಶರಾವತಿ ನದಿಗೆ ಜೋಗ್ ಜಲಪಾತದ ಬಳಿ ಜಲವಿದ್ಯುತ್ ಉತ್ಪಾದನೆಗಾಗಿ ನಿರ್ಮಿಸಲಾದ ಕರ್ನಾಟಕದ ಅತಿ ದೊಡ್ಡ ಜಲಾಶಯ ಯಾವುದು? ರೈಟ್ ಆನ್ಸರ್ ಇದು ಆಪ್ಷನ್ ಬಿ ಲಿಂಗನಮಕ್ಕಿ ಜಲಾಶಯ. ಲಿಂಗನಮಕ್ಕಿ ಜಲಾಶಯ ಇದು 1964ರಲ್ಲಿ ಈ ಬೃಹತ್ ಅಣೆಕಟ್ಟನ್ನು ಕಟ್ಟಲಾಯಿತು.
1964 ನಿರ್ಮಾಣ ಮಾಡಿದ್ದು. ಇದರಲ್ಲಿ ಸುಮಾರು 151 TMC ನೀರು ಸಂಗ್ರಹಿಸುವಂಥ ಸಾಮರ್ಥ್ಯ ಹೊಂದಿದೆ. ಇದರಲ್ಲಿ ವಿಶೇಷವಾಗಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ, ಶರಾವತಿ ಜಲವಿದ್ಯುತ್ ಕೇಂದ್ರಗಳು ಬಹಳ ಪ್ರಮುಖವಾಗಿ ವಿದ್ಯುತ್ತನ್ನು ಕೂಡ ಉತ್ಪಾದಿಸಿ ಕರ್ನಾಟಕಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ. ಸ್ನೇಹಿತರೆ, ಇದಾಗಿತ್ತು ಕರ್ನಾಟಕ ಜಿಯೋಗ್ರಫಿಯ ಮ್ಯಾರಥಾನ್ ಮಾಸ್ಟರ್ ವಿಡಿಯೋ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಮತ್ತು ನಿಮಗೆ ಯಾವ ಒಂದು ವಿಷಯದ ಮೇಲೆ, ಯಾವ ಒಂದು ಕಂಟೆಂಟ್ ಮೇಲೆ, ಯಾವ ಒಂದು ಕರೆಂಟ್ ಅಫೇರ್ಸ್ ಮೇಲೆ, ನಿಮಗೆ ಟಾಪಿಕ್ ಮೇಲೆ ವಿಡಿಯೋ ಬೇಕಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಆಶಯದಂತೆ ವಿಡಿಯೋ ಮಾಡುವಂಥ ಎಲ್ಲ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಮತ್ತು ನಮ್ಮ ಹಿಂದಿನ ವಿಡಿಯೋಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.